ವೀಕ್ಷಕರೇ, ಇವತ್ತು ನಾವು ಸುಳ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಬಂದಿದ್ದೇವೆ. ಸೊ ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಥ್ರೋಬಾಲ್ ಪಂದ್ಯಾಟ ನಡೀತಾ ಇದೆ. ಏನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮ್ಯಾಂಗ್ಳೂರು ಹಾಗೆ ಉಪನಿರ್ದೇಶಕರ ಕಚೇರಿ ಮಂಗಳೂರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಸುಳ್ಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸುಳ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೈಸೂರು ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಟ ಸ್ಪರ್ಧೆ ಇವತ್ತು ಬೆಳಗಿನಿಂದ ಆರಂಭಗೊಂಡಿದೆ. ಈ ಒಂದು ಮೈದಾನದಲ್ಲಿ ಬನ್ನಿ ಯಾವ ರೀತಿಯಾಗಿ ಪಂದ್ಯಾಟ ನಡೀತಾ ಇದೆ ಮತ್ತು ಯಾವ ಜಿಲ್ಲೆಯಿಂದ ಈ ಒಂದು ಪಂದ್ಯಾಟಕ್ಕೆ ಬಾಲಕ ಬಾಲಿಕೆಯರು ಆಗಮಿಸಿದ್ದಾರೆ ಎಲ್ಲರನ್ನು ನಾವು ಮಾತಾಡಿಸ್ಕೊಂಡು ಬರೋಣ. ಹಾಗೆ ಈ ಪಂದ್ಯಾಟದ ದೃಶ್ಯವನ್ನು ಕೂಡ ತಮಗೆ ತೋರಿಸ್ತೀವಿ. ಇವತ್ತು ಬೆಳಗ್ಗೆ ಅಂದರೆ ಮುಂಜಾನೆ 8 ಗಂಟೆಯಿಂದ ಈ ಒಂದು ಪಂದ್ಯಾಟ ಪ್ರಾರಂಭಗೊಂಡಿದೆ. ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ, ಪಂದ್ಯಾಟ ಯಾವ ರೀತಿಯಾಗಿ ನಡೀತಾ ಇದೆ, ಹೇಗೆಲ್ಲ ಇದರ ಒಂದು ಆ ಪಂದ್ಯಾಟದ ಆಯೋಜನೆಯನ್ನು ಮಾಡಿದ್ದಾರೆ ಎಲ್ಲವನ್ನೂ ಕೂಡ ನಾವು ತಿಳ್ಕೊಂಡು ಬರೋಣ. ಹಾಗೆ ಪಂದ್ಯಾಟಕ್ಕೆ ಬಂದಿರತಕ್ಕಂಥ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳ ಜೊತೆ ಕೂಡ ನಾವು ಮಾತಾಡಿಸೋಣ. ಹಾಗೆ ಇಲ್ಲಿ ಸಂಘಟಕರ ಜೊತೆ ಕೂಡ ಮಾತಾಡಿಸೋಣ. ಅವರ ಮನಸ್ಸಿನ ಒಂದು ಭಾವನೆಗಳು ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅಂದರೆ ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುವಂಥ ಥ್ರೋಬಾಲ್ ಪಂದ್ಯಾಟ ಬನ್ನಿ ನೋಡ್ಕೊಂಡು. ಇವತ್ತು ನಮ್ಮ ಜೊತೆ ಯುವಜನ ಕ್ರೀಡಾ ಇಲಾಖೆಯ ಅಧಿಕಾರಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ಕರ್ತವ್ಯವನ್ನು ಸಲ್ಲಿಸುತ್ತಿರುವಂಥ ದೇವರಾಜ್ ಮುತ್ಲಾಜೆ ಅವರಿದ್ದಾರೆ. ಸೊ ಸರ್, ಇವತ್ತು ನಮ್ಮ ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸುಳ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಈ ಮೈದಾನದಲ್ಲಿ ಒಂದು ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಟ ನಡೀತದೆ. ಏನೆನಿಸ್ತಾ ಇದೆ ಸರ್? ಭಾಳಷ್ಟು ಖುಷಿ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯ ತಾಲೂಕಿನಲ್ಲಿ ನಡೆಯತಕ್ಕಂಥ ಈ ಒಂದು ಕ್ರೀಡಾಕೂಟ ಬಹುಶಃ ಈ ಸುಳ್ಯದ ಕ್ರೀಡಾಭಿಮಾನಿಗಳಿಗೆ ಒಂದು ಹೆಮ್ಮೆಯ ವಿಷಯ. ಇಲ್ಲಿಂದ ಸಾಕಷ್ಟು ಕ್ರೀಡಾಪಟುಗಳು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚು ಮಿನುಗಿದ್ದಾರೆ. ಅವರ ನೆನಪಿಗಾಗಿ, ಅವರ ಒಂದು ಪ್ರೋತ್ಸಾಹಕ್ಕಾಗಿ ನಡೆದಂಥ ಈ ಒಂದು ಥ್ರೋಬಾಲ್ ಕ್ರೀಡಾಕೂಟ, ಥ್ರೋಬಾಲ್ ಪಂದ್ಯಾಟ ಸುಳ್ಯದ ಜನತೆಗೆ ಹೆಮ್ಮೆ ತರುವಂಥ ವಿಷಯ. ಅತ್ಯುತ್ತಮವಾದಂಥ ಒಂದು ಸಂಘಟನೆ ಇಲ್ಲಿ ನೆರವೇರಿದೆ. ಸುಳ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ಈ ಒಂದು ಥ್ರೋಬಾಲ್ ಪಂದ್ಯಾಟ ಇಲ್ಲಿ ಆಯೋಜನೆಗೊಂಡಿದೆ. ಯಾವುದೇ ಕೊರತೆ ಇಲ್ಲದೆ, ಯಾವುದಕ್ಕೂ ತೊಂದರೆ ಇಲ್ಲದೆ ನಡೆಯುತ್ತಿರುವಂಥ ಈ ಒಂದು ಥ್ರೋಬಾಲ್ ಪಂದ್ಯಾಟ ಉತ್ತಮವಾದಂಥ ಒಂದು ಸಂದೇಶವನ್ನು ಎಲ್ಲ ಕ್ರೀಡಾಪಟುಗಳಿಗೆ ತಲುಪಿಸಿದೆ ಅನ್ನುವಂಥ ಒಂದು ಸಂತೋಷ ನನಗಿದೆ. ಎಸ್ ಸರ್, ಇದು ದೇವರಾಜ್ ಮುತ್ಲಾಜೆ ಅವರ ಮಾತು. ಬನ್ನಿ ಇನ್ನಷ್ಟು ಯಾರೆಲ್ಲ ಏನು ಹೇಳ್ತಾರೆ, ನಾವು ಈ ಒಂದು ಪಂದ್ಯಾಟ ಹೇಗೆ ನಡೀತದೆ ಎಲ್ಲವನ್ನು ನೋಡ್ಕೊಂಡು ಬರೋಣ. ಎಸ್, ಇದರಲ್ಲಿ ಸುಮಾರು 8 ಜಿಲ್ಲೆಗಳು ಭಾಗವಹಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಹಾಗೆ ಹಾಸನ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆ, ಈ 8 ಜಿಲ್ಲೆಗಳ ವಿದ್ಯಾರ್ಥಿನಿಯರು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂಕಣ 1, ಅಂಕಣ 2 ಮತ್ತು ಅಂಕಣ 3 ಹಾಗೆ ಅಂಕಣ 4, ಈ 4 ಅಂಕಣಗಳಲ್ಲಿ ಈಗಾಗಲೇ ಬೆಳಗಿನಿಂದ ಪಂದ್ಯಾಟ ಆರಂಭಗೊಂಡಿದೆ. ಈಗಾಗಲೇ ಫಸ್ಟ್ ಪಂದ್ಯಾಟ ನಡೀತಾ ಇದೆ. ನಂತರ ಅದು ಸೆಮಿಫೈನಲ್ಗೆ ಹೋಗ್ತದೆ. ಅದಾದ ನಂತರ ಮಧ್ಯಾಹ್ನದ ಬಳಿಕ ಫೈನಲ್ ಪಂದ್ಯಾಟ ನಡೀಲಿಕ್ಕಿದೆ. ಬನ್ನಿ ಈಗ ಯಾವ ರೀತಿಯಾಗಿ ಈ ಅಂಕಣದಲ್ಲಿ ಪಂದ್ಯಾಟ ನಡೀತಾ ಇದೆ ಅನ್ನೋದನ್ನು ತಮಗೆ ತೋರಿಸ್ತೀವಿ. ಬನ್ನಿ ನೋಡ್ಕೊಂಡು ಬರೋಣ. ಪಂದ್ಯಾಟದ ಅಂಕಣವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಇದು ಫಸ್ಟ್ ಅಂಕಣದಲ್ಲಿ ನಾವಿದ್ದೇವೆ. ಈಗ ನೋಡಿ, ಇಲ್ಲಿ ಕೂಡ ಈಗ ಪಂದ್ಯಾಟ ನಡೀತಾ ಇದೆ. ಯಾವ ರೀತಿಯಾಗಿ ಇದರ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ. ಸೊ ಅಲ್ಲಿ ಸ್ಕೋರರ್ ಇದ್ದಾರೆ. ಸೊ ಪಂದ್ಯಾಟ ಈಗ 2 ತಂಡಗಳ ಮಧ್ಯೆ ನಡೀತದೆ. ಇದರ ವೆರಿ ನೆಕ್ಸ್ಟ್ ಇರುವಂಥದ್ದು 2ನೇ ಅಂಕಣ. ಇದು 17 ವಯಸ್ಸಿನ ಬಾಲಕರ ವಿಭಾಗದ ಒಂದು ಪಂದ್ಯಾಟ ಈ ಒಂದು ಅಂಕಣದಲ್ಲಿ ನಡೀತಾ ಇದೆ. ಏನು ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಟ ನಡೀತಾ ಇದೆ. ಈ ಒಂದು ಪಂದ್ಯಾಟದ ಅಂಕಣದ ಒಳಗೆ ಪ್ರವೇಶ ಮಾಡಿದ್ದೇವೆ. ಪಂದ್ಯಾಟ ಆರಂಭಗೊಂಡಿದೆ. ಬೆಳಗಿನಿಂದಲೇ ಪಂದ್ಯಾಟ ನಡೀತಾ ಇದೆ. ಭಾಳಷ್ಟು ಬಿರುಸಿನ ಒಂದು ಪೈಪೋಟಿ ಕೂಡ ಇದೆ. ಸುಮಾರು 8 ಜಿಲ್ಲೆಗಳು ಕೂಡ ಈ ಒಂದು ವಿಭಾಗೀಯ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದೆ. ಅಂಕಣ 1 ತೋರಿಸಿದ್ದೀವಿ. ಹಾಗೆ ಇದೀಗ ನಾವು ಅಂಕಣ 2ಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ 14ರ ವಯೋಮಿತಿಯ ಬಾಲಕಿಯರ ವಿಭಾಗದ ಒಂದು ಪಂದ್ಯಾಟ ಇಲ್ಲಿ ನಡೀತಾ ಇದೆ. ಸೊ ಭಾಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಈ ಒಂದು ಪಂದ್ಯಾಟದ ಆಯೋಜನೆ ಮಾಡಲಾಗಿದೆ. ಹಾಗೆ ತೀರ್ಪುಗಾರರಿದ್ದಾರೆ, ಸ್ಕೋರರ್ ಇದ್ದಾರೆ, ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗ್ತಾ ಇದೆ. ಹಾಗೆ ಸ್ವಲ್ಪ ಬಿಸಿಲಿದ್ದರೂ ಕೂಡ ಬಿಸಿಲನ್ನು ಲೆಕ್ಕಿಸದೆ ವಿದ್ಯಾರ್ಥಿಗಳು ಭಾಳಷ್ಟು ಹುರುಪಿನಿಂದ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೀಗ 2ನೇ ಅಂಕಣವನ್ನು ತಾವು ನೋಡಿದ್ರಿ. ಹಾಗೆ ನಾವು ಮುಂದಕ್ಕೆ ಹೋಗಬೇಕಾದ್ರೆ 3ನೇ ಅಂಕಣ. ಈ 3ನೇ ಅಂಕಣದಲ್ಲಿ 17ರ ವಯೋಮಿತಿಯ ಬಾಲಕಿಯರ ವಿಭಾಗದ ಒಂದು ಪಂದ್ಯಾಟ ನಡೀತಾ ಇದೆ. ಸೊ ಎಲ್ಲ ತೀರ್ಪುಗಾರರು ಕೂಡ ಇಲ್ಲಿ ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ನಡೆಸಿಕೊಡ್ತಾ ಇದ್ದಾರೆ. ಇದು ಅಂಕಣ 3ರಲ್ಲಿ ನಡೆಯುವಂಥ ಪಂದ್ಯಾಟ. 17ರ ವಯೋಮಿತಿಯ ಬಾಲಕಿಯರ ವಿಭಾಗದ ಒಂದು ಪಂದ್ಯಾಟ ಇಲ್ಲಿ ನಡೀತಾ ಇದೆ. ವೀಕ್ಷಕರಿಗೆ ಹಾಗೆ ಪಂದ್ಯಾಟದಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗೆ ಮಜ್ಜಿಗೆ ನೀರಿನ ವ್ಯವಸ್ಥೆ ಇದೆ ಅಲ್ವಾ? ಎಲ್ಲರಿಗೂ ಕೊಡ್ತಾ ಇದ್ದೀರಿ. ಮಜ್ಜಿಗೆ ನೀರು ತೋರಿಸೋಣ. ಮಕ್ಕಳು ಮಜ್ಜಿಗೆ ನೀರು ತರ್ತಾ ಇದ್ದಾರೆ.
ಇಲ್ಲಿ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಉಚಿತವಾಗಿ ಮಜ್ಜಿಗೆ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ಬಹಳಷ್ಟು ವ್ಯವಸ್ಥಿತ ರೀತಿಯಾದಂಥ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಓಕೆ, 2ನೇ ಅಂಕಣದಿಂದ 3ನೇ ಅಂಕಣಕ್ಕೆ ಬಂದಿದ್ದೀವಿ. 3ನೇ ಅಂಕಣದಲ್ಲಿ 17ರ ವಯೋಮಿತಿಯ ಬಾಲಕಿಯರ ವಿಭಾಗದ ಈ ಒಂದು ಪಂದ್ಯಾಟ ನಡೀತಾ ಇದೆ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇರುವಂಥದ್ದು 4ನೆಯ ಕೋರ್ಟಿಗೆ. ಇದೀಗ 4ನೆಯ ಕೋರ್ಟ್ನಲ್ಲಿ 14ರ ವಯೋಮಿತಿಯ ಬಾಲಕರ ವಿಭಾಗದ ಒಂದು ಪಂದ್ಯಾಟ ನಡೀತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳು ಬಹಳಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಮವಸ್ತ್ರಧಾರಿಗಳಿಗೆ ಈ ಒಂದು ವಿಭಾಗೀಯ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಇವತ್ತು ಸ್ಪರ್ಧೆಯಲ್ಲಿ ಬಹಳಷ್ಟು ಪೈಪೋಟಿಯಿಂದ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಇವರ ಕೋಚಿಂಗ್ ಕೊಡುವಂಥ ಶಿಕ್ಷಕರು ಇದ್ದಾರೆ. ಜೊತೆಯಲ್ಲಿ ಒಳ್ಳೆಯ ತೀರ್ಪುಗಾರರನ್ನು ಕೂಡ ಇವತ್ತು ಆಯ್ಕೆ ಮಾಡಲಾಗಿದೆ. ಈ ರೀತಿಯ ಒಂದು ಪಂದ್ಯಾಟದ ಆಯೋಜನೆ ಪ್ರಪ್ರಥಮ ಬಾರಿಗೆ ಸುಳ್ಯದಲ್ಲಿ ನಡೀತಾ ಇದೆ. ನಾನು ಆಗಲೇ ಹೇಳಿದಂತೆ ವಿಭಾಗೀಯ ಮಟ್ಟದ ಥ್ರೋಬಾಲ್ ಪಂದ್ಯಾಟ ಇವತ್ತು 8 ಜಿಲ್ಲೆಗಳ ಮಧ್ಯೆ ನಡೀತಿರುವಂಥ ಪಂದ್ಯಾಟ. ಈಗಾಗಲೇ ತಾವು ನೋಡ್ತಿರುವಂಥದ್ದು, ಇಲ್ಲಿ ಕುಳಿತಿರುವಂಥದ್ದು ಹಾಸನ ಜಿಲ್ಲೆ. ಸೊ ಚಾಮರಾಜನಗರ ಜಿಲ್ಲೆಯ ಪಂದ್ಯಾಟದ ಏನು ಕ್ರೀಡಾಪಟುಗಳಿದ್ದಾರೆ, ಹಾಗೆ ಹಾಸನ ಜಿಲ್ಲೆಯವರಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯವರಿದ್ದಾರೆ, ಹಾಗೆ ಮೈಸೂರು ಜಿಲ್ಲೆಯವರು, ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ 8 ಜಿಲ್ಲೆಗಳಿಂದ ಬಂದಂಥ ಪಂದ್ಯಾಟದ ಕ್ರೀಡಾಪಟುಗಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಿಮ್ಮ ತಂಡದ ಬಗ್ಗೆ ಮಾತಾಡ್ಸ್ಕೊಂಡು ಬರೋಣ. ಎಸ್, ಆಟ ಆಡಿದ್ದೀರಾ? ನಿಮ್ದು ಯಾವುದು? ಹಾಸನ. ಆಟ ಆಡಿ ಆಯ್ತಾ? ಏನಾಯ್ತು? ಸೆಮಿಫೈನಲ್ ಇದೆ ಇವಾಗ. ಫಸ್ಟ್ ಮ್ಯಾಚ್ ವಿನ್ ಆದ್ವಿ. ಸುಳ್ಯಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಫಸ್ಟ್ ಟೈಮ್. ಹೇಗೆ ಅನಿಸ್ತಾ ಇದೆ ಇಲ್ಲಿ ವ್ಯವಸ್ಥೆ? ತುಂಬಾ ಶೆಕೆ. ಅದು ಪ್ರಕೃತಿಯ, ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಇಲ್ಲಿಯ ಈ ಪಂದ್ಯಾಕೂಟದ ವ್ಯವಸ್ಥೆಯ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆ ಚೆನ್ನಾಗಿದೆ ಹೇಗಿತ್ತು? ಚೆನ್ನಾಗಿದೆ. ಅಂದ್ರೆ ಏನಾದರೂ ಬದಲಾವಣೆ ಬೇಕು ಅನಿಸ್ತಾ? ಹಾಗೇನಿಲ್ಲ, ಎಸಿ ಹಾಕೋದಕ್ಕೆ ಆಗೋದಿಲ್ಲ. ಸೊ ಅದೊಂದು ಬಿಟ್ಟು ಈ ಕ್ರೀಡಾಕೂಟಕ್ಕೆ ಬೇಕಾದಂಥ ವ್ಯವಸ್ಥೆಗಳಲ್ಲಿ ಏನಾದರೂ ಫುಡ್ಡಿನ ಬಗ್ಗೆ ಅಥವಾ ಬೇರೆ ಏನಾದರೂ ಕಂಪ್ಲೇಂಟ್ಸ್ ಇದೆಯಾ ಅನ್ನುವಂಥದ್ದು? ಇಲ್ಲ, ಎಲ್ಲ ಚೆನ್ನಾಗಿತ್ತಲ್ಲ. ಪಂದ್ಯಾಟದಲ್ಲಿ ವಿನ್ ಆಗಿದ್ದೀರಲ್ವಾ? ಸೆಮಿಫೈನಲ್ಗೆ ಹೋಗ್ತೀರಿ. ಹೇಗೆ ಮುಂದೆ ಫೈನಲ್ಗೆ ಹೋಗ್ಬೋದಾ ಅಥವಾ ಪ್ರಶಸ್ತಿ ಗೆಲ್ಲಿಸ್ತೀರಾ? ಹೋಗ್ತೀವಿ, ಟ್ರೈ ಮಾಡಿ. ನಿಮ್ಮ ಟೀಮ್ ಎಷ್ಟು ಬಂದಿದ್ದೀರಿ ಟೋಟಲ್? 12 ಜೊತೆಲಿ ಯಾರೆಲ್ಲ ಬಂದಿದ್ದಾರೆ? ಟೀಚರ್ಸ್ ಬಂದಿದ್ದಾರೆ. ಇದ್ದಾರೆ ಟೀಚರ್ಸ್? ಬನ್ನಿ ಮೇಡಮ್. ಹಾಸನ ಜಿಲ್ಲೆಯಿಂದ ಬರ್ತಾ ಇದ್ದೀರಿ. ಹೇಗೆ ಅನಿಸ್ತಾ ಇದೆ ಸುಳ್ಯಕ್ಕೆ ಬಂದಿದ್ದೀರಾ? ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ನಾವು 4 ಟೀಮ್ ಅಂತ ಕರ್ಕೊಂಡ್ಬಂದಿದ್ದೀವಿ. ಅಂಡರ್ 14 4 ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅಂಡರ್ 17 ಬಾಯ್ಸು ಗರ್ಲ್ಸು ಇದ್ದೀವಿ. ನಾವು ಆಲ್ಮೋಸ್ಟ್ 50 ಮೆಂಬರ್ಸ್ ಬಂದಿದ್ದೀವಿ ಸರ್. ಓಕೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಅದೇ ನಮಗೆ ವೆದರ್ ಮಾಮೂಲಿ ಅಲ್ಲ, ಅದು ಸೆಟ್ ಆಗಬೇಕಷ್ಟೇ. ದಕ್ಷಿಣ ಕನ್ನಡ ಜಿಲ್ಲೆಯವರು. ಓಕೆ, ಮ್ಯಾಂಗ್ಳೂರಾ? ದಕ್ಷಿಣ ಕನ್ನಡ ಎಲ್ಲಿಂದ ಬಂದಿರೋದು? ಪುತ್ತೂರು. ಪುತ್ತೂರು ಮತ್ತು ಬೇರೆ ಮ್ಯಾಂಗ್ಳೂರಿಂದ ಬಂದವರು ಯಾರು? ಎಸ್, ಓಕೆ. ಮ್ಯಾಂಗ್ಳೂರು ಮತ್ತು ಪುತ್ತೂರು ಎರಡು ಕಡೆಯಿಂದ ಬಂದಿದ್ದೀರಾ. ಮ್ಯಾಚ್ ಆಟ ಆಡಿ ಆಯ್ತಾ? ಫಸ್ಟ್ ಮ್ಯಾಚ್ ಆಯಿತು. ಫಸ್ಟ್ ಮ್ಯಾಚ್ ವಿನ್ ಆದ್ದು. ಸೆಮಿಫೈನಲ್. ಹೌದು. ಹೇಗೆ ಅನಿಸ್ತಾ ಉಂಟು ಈಗ ಕ್ರೀಡಾ ಒಂದು ಪಂದ್ಯಾಕೂಟದ ವ್ಯವಸ್ಥೆ ಬಂದು? ಖುಷಿ ಆಗ್ತಾ ಉಂಟು. ಚೆನ್ನಾಗಿತ್ತಾ? ಚೆನ್ನಾಗಿ ವ್ಯವಸ್ಥೆ ಪೂರ ಎಂಚೆ ಇತ್ತು? ಎಡ್ಡೆ ಇತ್ತುಂಡ? ಎಡ್ಡೆ ಇತ್ತುಂಡು. ಎಡ್ಡೆ ಇತ್ತುಂಡ? ದಾದ ಎಡ್ಡೆ ಇತ್ತು? ದಾದ ಹಾಳಿಗೆ ಪೂರ ಎಡ್ಡೆ ಇತ್ತುಂಡು. ಪೂರ ಎಡ್ಡೆ ಇತ್ತುಂಡು. ಓಕೆ. ಸ್ಟೇ ಪೂರ ವ್ಯವಸ್ಥೆ ಎಂಚೆ? ಸ್ಟೇ ನಾವು ಸ್ಕೂಲಿಗೆ ಹೋಗಿದ್ವಿ ವಾಪಸ್ ಹತ್ತಿರ. ತುಳು ಬರ್ಪೂಜಾ? ತುಳು ಬರ್ಬೋದು. ತುಳು ಬರ್ಪೂಜ ಯಾರಿಲ್ಲ? ತುಳು ಯಾರಿಗೆ ಬರೋದಿಲ್ವಾ? ಕನ್ನಡ ಮಾತ್ರನಾ? ಓಕೆ, ಕನ್ನಡದಲ್ಲಿ ಮಾತಾಡಿ. ಹಾಂ, ಒಂದೇ ಪರವಾಗಿಲ್ಲ. ನಾನು ಪುತ್ತೂರು ಅಂತ ಹೇಳಿದಕ್ಕೆ ತುಳು ಮಾತಾಡಿದೆ. ಓಕೆ, ಹೇಗೆ ವ್ಯವಸ್ಥೆ ಹೇಗಿತ್ತು ನಿಮಗೆ ಉಳ್ಕೊಳ್ಳೋದಕ್ಕೆ? ಚೆನ್ನಾಗಿತ್ತು. ಏನಾದರೂ ಬದಲಾವಣೆ ಬೇಕು ಅನಿಸ್ತಾ ಇಂಥ ಒಂದು ಪಂದ್ಯಾಕೂಟ ಮಾಡಬೇಕು? ಇಲ್ಲ ಎಲ್ಲ ಪರ್ಫೆಕ್ಟ್. ಆಟ ಆಡಿ ಆಯ್ತಾ? ಸರ್ ಇಲ್ಲ, ಆಡ್ಬೇಕಷ್ಟೇನಾ? ನೆಕ್ಸ್ಟ್ ಮ್ಯಾಚ್ ರೆಡಿ ಆಗ್ತಾ ಇದ್ದೀವಿ. ಯಾವಾಗ ನೀನೇ ಬಂದಿದ್ದೀರಾ ಸರ್? ಯಾವಾಗ ಬಂದಿದ್ದೀರಾ? ನಿನ್ನೆ ಬಂದಿದ್ದು. ಹೇಗಿತ್ತು ಇಲ್ಲಿ ವ್ಯವಸ್ಥೆಗಳು? ಚೆನ್ನಾಗಿತ್ತು. ಉಳ್ಕೊಳ್ಳೋದಕ್ಕೆ ಫುಡ್ಡಿನ ವ್ಯವಸ್ಥೆ ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ಓಕೆ, ನೆಕ್ಸ್ಟ್ ಈಗ ಆಡೋದಕ್ಕೆ ರೆಡಿ ಆಗಿದ್ದೀರಾ? ಹಾಂ ಸರ್. ಯಾರು ನಿಮ್ಮ ವಿರುದ್ಧವಾಗಿ ಆಟ ಆಡ್ತಾರೆ? ಸರ್ ಇಲ್ಲಿ ಚಾಮರಾಜನಗರ. ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ನಿಮ್ಮ ಇಬ್ಬರೊಳಗೆ ಈಗ ಪಂದ್ಯಾಟ ನಡುತ್ತೆ. ಫಸ್ಟ್ ಮ್ಯಾಚ್ ನಡೀತಾ ಇದೆ ಅಲ್ವಾ? ಎಷ್ಟು ಮಂದಿ ಬಂದಿದ್ದೀರಾ? ನಾವು 12 ಜನ ಬಂದಿದ್ದೀವಿ. ಪ್ಲಸ್ 2 ಕೋಚಿಂಗ್. ಎಸ್, ಇದೀಗ ಇವರು ಮೈಸೂರು ಜಿಲ್ಲೆಯ ಕೋಚರ್ ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ರೀತಿಯಾಗಿ ಮಕ್ಕಳನ್ನ ಸಿದ್ಧಪಡಿಸ್ಕೊಂಡು ಬಂದಿದ್ದೀರಾ? ಸರ್, ಕಂಟಿನ್ಯೂ ಪ್ರಾಕ್ಟೀಸು ಬೆಳಿಗ್ಗೆ ಸಂಜೆ ಎಲ್ಲ ಮಾಡಿಸ್ತೀವಿ. ಆಗ ಅವ್ರಿಗೂ ಆಡೋ ಇಂಟ್ರೆಸ್ಟ್ ಇರೋದ್ರಿಂದ ಅದು ಇಲ್ಲಿ ತನಕ ಬರೋಕ್ಕೆ ಸಾಧ್ಯ ಆಗಿದೆ ಸರ್ ಅವ್ರಿಗೆ.
ಓಕೆ, ಈಗ ಫಸ್ಟ್ ಟೈಮ್ ನಮ್ಮ ಸುಳ್ಯದಲ್ಲಿ ಪ್ರಥಮ ಬಾರಿಗೆ ಈ ಒಂದು ವಿಭಾಗ ಮಟ್ಟದ ಆ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. ಸೊ ಈ ಪಂದ್ಯಾಟದ ಆಯೋಜನೆಯಲ್ಲಿ ಏನಾದರೂ ನಿಮಗೆ ಕೊರತೆಗಳು ಕಂಡು ಬಂದಿದೆ? ಸರ್ ಕೊರತೆ ಏನಿಲ್ಲ ಸರ್. ನಿನ್ನೆ ಮಳೆ ಬಂದೈತಲ್ಲ, ಅದು ಬರೋಕ್ಕೆ ಹೋಗೋಕ್ಕೆ ಸ್ವಲ್ಪ ತೊಂದರೆ ಆಯಿತು ಅಷ್ಟೇ ಬಿಡ್ತು. ಇನ್ನು ಊಟದ ಅಕಾಮಡೇಷನ್ ಆಗಲಿ ಇಲ್ಲ ಊಟದ ವ್ಯವಸ್ಥೆ ಆಗಲಿ ಇಲ್ಲಿನ ವಾಲಂಟಿಯರ್ಸ್ ಆಗಲಿ ನಮ್ಗೆ ತುಂಬ ಸಪೋರ್ಟಿವ್ ಆಗಿ ಇದು ಮಾಡಿಕೊಡ್ತಾರೆ ಸರ್. ಏನು ಕಟ್ಟದ ವ್ಯವಸ್ಥೆ ಇದೆ. ಪ್ರಕೃತಿಯ ಮುಂದೆ ನಾವೇನಿಲ್ಲ ಅಲ್ವಾ? ಓಕೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಏನು ಮಾಡೋದಕ್ಕಾಗಲ್ಲ. ಓಕೆ, ಇದು ಮೈಸೂರು ಜಿಲ್ಲೆಯಿಂದ ಬಂದಂಥ ನಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿರುವಂಥ ಕೋಚರ್ ಅವರ ಮಾತುಗಳು. ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಆಟ ಆಡಿ ಆಯ್ತಾ ಸರ್? ಇಲ್ಲ, ಈಗ ನೆಕ್ಸ್ಟ್ ಮ್ಯಾಚ್. ಎಸ್ ಸರ್. ಸರ್ ಬಂದಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ ನಿಮ್ಮ ಜೊತೆ? ಸರ್ ಎಲ್ಲಿದ್ದಾರೆ? ಸರ್ ಟೋಟಲ್ ಎಷ್ಟು ಮಂದಿ ಬಂದಿದ್ದೀರಾ? ಸರ್ 13. ರೆಡಿ ಆಗಿದ್ದೀರಾ? ಎಸ್ ಸರ್. ಹೇಗಿತ್ತು ನಿನ್ನೆ ವ್ಯವಸ್ಥೆ ಎಲ್ಲ ಇಲ್ಲಿ? ಸೂಪರ್ ಸರ್, ಸೂಪರ್. ಎಸ್ ಸರ್, ಎಸ್ ಸರ್, ಸೂಪರ್ ಸರ್, ಸೂಪರ್. ಎಸ್ ಸರ್. ಸರ್ ಏನು ಒಳ್ಳೆಯದಾಗಿತ್ತು ನಿಮಗೆ? ಖುಷಿ ಪಟ್ಟದ್ದು ಯಾವುದು? ಸರ್ ಏನು ಇಲ್ಲಿಗೆ ಬಂದಿದ್ದೀರಾ ಅಲ್ವಾ? ನಿನ್ನೆಯಿಂದ ಇಲ್ಲಿ ತನಕ ಇಲ್ಲಿ ಇದ್ದೀರಾ. ಏನು ಖುಷಿ ಆಯಿತು ಅಂತ ಇಲ್ಲಿಯ ಬಗ್ಗೆ? ಸರ್, ನಮ್ಮ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ತುಂಬ ಡಿಫ್ರೆನ್ಸ್ ಐತೆ ಸರ್. ಇಲ್ಲಿ ವಾತಾವರಣ ಚೆನ್ನಾಗೈತೆ ಸರ್. ಸರ್ ಇಲ್ಲಿ ಊಟ ಗೀಟ ಎಲ್ಲ ಚೆನ್ನಾಗೈತು ಸರ್. ಆಮೇಲೆ ಸರ್ ಆಟ ಆಡೋಕ್ಕೆ ನಮಗೆ ಕೋರ್ಟ್ ಎಲ್ಲ ಶಿಸ್ತಾಗೈತೆ ಸರ್. ಏನು ತೊಂದರೆ ಏನೂ ಇಲ್ಲ. ಓಕೆ, ಇದು ಚಾಮರಾಜನಗರ ಜಿಲ್ಲೆಯಿಂದ ಬಂದಿರತಕ್ಕಂಥ ಮಕ್ಕಳ ಒಂದು ಮಾತುಗಳು. ಎಲ್ಲರೂ ಕ್ರೀಡಾಪಟುಗಳು ಬಹಳಷ್ಟು ಉತ್ಸಾಹದಿಂದ ಇಲ್ಲಿ ಈಗ ಆಟ ಆಡೋದಕ್ಕೆ ಕಾಯ್ತಾ ಇದ್ದಾರೆ. ಕೆಲವರು ಆಟ ಆಡಿದ್ದಾರೆ, ಸೆಮಿಫೈನಲ್ ಪ್ರವೇಶವನ್ನು ಮಾಡಿದ್ದಾರೆ. ಈ ಒಂದು ಥ್ರೋಬಾಲ್ ಪಂದ್ಯಾಟಕ್ಕೆ ಇಲ್ಲಿ ಬರುವಂಥ ಎಲ್ಲ ಏನು ಕ್ರೀಡಾಭಿಮಾನಿಗಳಿಗಿರ್ಬೋದು ಅಥವಾ ಕ್ರೀಡಾಪಟುಗಳಿಗಿರ್ಬೋದು ಸೆಲ್ಫಿ ಪಾಯಿಂಟ್ ಮಾಡಿದ್ದಾರೆ. ಭಾಳಷ್ಟು ಮಕ್ಕಳು ಇಲ್ಲಿ ಬಂದು ಸೆಲ್ಫಿ ತಗೊಳ್ತಾ ಇದ್ದಾರೆ, ಫೋಟೋಸ್ ತೆಗೊಳ್ತಾ ಇದ್ದಾರೆ. ಇದು ಒಂದು ಇಲ್ಲಿ ಆಕರ್ಷಣೀಯವಾಗಿದೆ. ಹಾಗೆ ನಾನು ಆಗಲೇ ಫಸ್ಟಿಗೆ ಕೊಟ್ಟಂಥ ಒಂದು ಲ್ಯಾಂಬ್ರೆಟಾ ಸ್ಕೂಟ್ರನ್ನು ಇಟ್ಟು ಅಲ್ಲಿ ಕೂಡ ಒಂದು ಸೆಲ್ಫಿ ಪಾಯಿಂಟ್ ಮತ್ತು ಏನು ಫೋಟೋಸ್ ತಗೊಳ್ಳುವಂಥ ಒಂದು ಪಾಯಿಂಟನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದು ಒಂದು ವಿಶೇಷ ಆಕರ್ಷಣೆಯಾಗಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇದು ಇವತ್ತಿನ ನಮ್ಮ ಈ ಒಂದು ಥ್ರೋಬಾಲ್ ಪಂದ್ಯಾಟದ ಆಕರ್ಷಣೀಯವಾಗಿರುವಂಥ ವಿಶೇಷತೆಗಳು ಅಂತ ಹೇಳಲಿಕ್ಕೂ ಬಯಸ್ತಾ ಇದ್ವಿ. ನೋಡಿ, ಇಲ್ಲಿ ಈಗಾಗಲೇ ನಮ್ಮ ಜೊತೆ ಭಾಳಷ್ಟು ಕ್ರೀಡಾಪಟುಗಳಿದ್ದಾರೆ. ಹಾಗೆ ಆ ಕ್ರೀಡಾಪಟುಗಳನ್ನ ಸಿದ್ಧಪಡಿಸುವಂಥ ಒಬ್ಬ ಕೋಚರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಸರ್, ಎಲ್ಲಿಂದ ಬರ್ತಾ ಇದ್ದೀರಿ ಸರ್? ಸರ್, ನಾವು ಚಾಮರಾಜನಗರ ಜಿಲ್ಲೆಯಿಂದ ಬರ್ತಾ ಇದ್ದೀವಿ ಸರ್. ಸರ್, ನಿನ್ನೆ ಬಂದಿದ್ದೀರಾ? ಸೊ ಸುಳ್ಯದಲ್ಲಿ ನಡೆಯುವಂಥ ಈ ಒಂದು ಥ್ರೋಬಾಲ್ ಪಂದ್ಯಾಟ, ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಟ ಹೇಗೆ ನಡೀತಾ ಇದೆ ಮತ್ತು ಇಲ್ಲಿ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ? ಸುಳ್ಯದಲ್ಲಿ ನಡೀತಾ ಇರುವಂತಹ ಈ ಥ್ರೋಬಾಲ್ ಪಂದ್ಯಾವಳಿ ಅತ್ಯಂತ ಉತ್ತಮವಾಗಿ ನಡೀತಾ ಇದೆ ಅಂತ ನಾನಾದರೂ ಹೇಳಲು ಬಯಸ್ತೇನೆ ಸರ್. ನಿನ್ನೆಯಿಂದನೂ ಕೂಡ ಇಲ್ಲಿಯ ಒಂದು ಸಂಘಟಕರು ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲ ಒಂದು ವ್ಯವಸ್ಥೆಗಳನ್ನು, ಊಟೋಪಚಾರದ ವ್ಯವಸ್ಥೆಗಳಾಗಿರ್ಬೋದು, ವಸತಿ ವ್ಯವಸ್ಥೆಗಳಾಗಿರ್ಬೋದು, ಹಾಗೆ ನಮ್ಮ ಒಂದು ರೆಸ್ಟ್ ರೂಮ್ಗೆ ಮಕ್ಕಳನ್ನು ಕರೆದೊಯ್ಯುವ ಒಂದು ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆಯನ್ನು ಬಹಳ ಶಿಸ್ತುಬದ್ಧವಾಗಿ ಆಯೋಜನೆ ಮಾಡಿರ್ತಾರೆ ಸರ್. ಆ ಒಂದು ಸಂಘಟಕರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸರ್. ಇದು ಒಬ್ಬ ಕೋಚರ್ ಅವರ ಮಾತು. ಮಕ್ಕಳೇ, ಹೇಗೆ ಅನಿಸ್ತಾ ಇದೆ? ಸುಳ್ಯಕ್ಕೆ ಬಂದಿದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಚಾಮರಾಜನಗರದಿಂದ ಬರ್ತೀವಿ. ಸುಳ್ಯಕ್ಕೆ ಬಂದು ಹೇಗೆ ಖುಷಿ ಆಯ್ತಾ? ಇಲ್ಲಿ ನೆನೆಯಿಂದನೂ ಕೂಡ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ, ಹಾಗೂ ಇಲ್ಲಿ ಆಟಗಳು ಕೂಡ ಉತ್ತಮವಾಗಿ ನಡೀತಿದೆ. ಈಗ ತಾನೇ ನಮ್ಮ ಚಾಮರಾಜನಗರದವರು ಕೂಡ ಇವಾಗ ಆಟ ಆಡಲು ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಪ್ರೋತ್ಸಾಹವನ್ನು ನಾವು ಕೊಡ್ತಾ ಇದ್ದೀವಿ. ವ್ಯವಸ್ಥೆ ಬಗ್ಗೆ ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಖುಷಿ ಆಯ್ತಾ? ಖುಷಿ. ಆಟ ಆಡಿ ಆಯ್ತಾ? ಖುಷಿ ಆಯ್ತಾ? ಎಸ್, ಒಂದು ಪಂದ್ಯಾಟ ಅಂತ ಹೇಳಿದ ನಂತರ ಅಲ್ಲಿ ಸ್ಪರ್ಧೆ ಇರುತ್ತೆ. ಬಹಳಷ್ಟು ತೀವ್ರವಾದಂಥ ಪೈಪೋಟಿ ಇರುತ್ತೆ. ಈ ಸ್ಪರ್ಧೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತಾದರೆ ಅಲ್ಲಿ ನಿರ್ವಾಹಕರು ಬೇಕು, ಅಂದರೆ ತೀರ್ಪುಗಾರರು ಬೇಕು. ಆ ತೀರ್ಪುಗಾರರಾಗಿ ಕಳೆದ ಅಂದರೆ ಇವತ್ತೇನು ಬೆಳಗಿನಿಂದ ಆರಂಭಗೊಂಡಂಥ ಈ ಒಂದು ಸ್ಪರ್ಧೆಯಲ್ಲಿ ಏನು ಕ್ರೀಡಾಕೂಟ ಇದೆ, ಇಲ್ಲಿ ನಡೆಯುವಂಥ ಈ ಒಂದು ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಟದ ತೀರ್ಪುಗಾರರಾಗಿ ಇಲ್ಲಿ ಬಹಳಷ್ಟು ಮಂದಿ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ಸೋಣ. ಸರ್, ಹೇಗೆ ನಡೀತಾ ಇದೆ ಕಾರ್ಯಕ್ರಮ ಮತ್ತು ಈ ಒಂದು ಪಂದ್ಯಾಟ ಹೇಗೆ ನಡೀತಾ ಉಂಟು ಮತ್ತು ಯಾವ ರೀತಿಯ ರೆಸ್ಪಾನ್ಸ್ ಇದೆ ಅನ್ನುವಂಥ? ಒಳ್ಳೆ ರೀತಿಯ ಪಂದ್ಯಾಟ ಆಯೋಜನೆ ಮಾಡಿದ್ದಾರೆ. ಬಹುಶಃ ನಾವೊಂದು ಶೋಕಾಚರಣೆ ಇರೋ ಕಾರಣ ಇಲ್ಲೊಂದು ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡುವಂಥ ವ್ಯವಸ್ಥೆ ಇತ್ತು. ಬಟ್ ಆದರೆ ಭಾಳ ಒಳ್ಳೆ ರೀತಿಯಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಊಟ ತಿಂಡಿ ಮತ್ತು ಎಲ್ಲ ಅಫಿಷಿಯಲ್ಸ್ ಮತ್ತು ಬಂದಂಥವರೆಲ್ಲರೂ ನಮ್ಮ ಸುಳ್ಯದ ಈ ವ್ಯವಸ್ಥೆಯನ್ನು ಕೊಂಡಾಡಿದ್ದಾರೆ. ಇದು ಸುಳ್ಯಕ್ಕೆ ಹಿರಿಮೆ. ಯಾಕಂದರೆ ನಾನು ಕೂಡ ಸುಳ್ಯದವನಾಗಿದ್ದುಕೊಂಡು ನಾನು ಮಾತಾಡ್ತಿದ್ದೇನೆ. ನಾವು ಎಲ್ಲ ಸಂಘಟನೆ ಒಳ್ಳೆ ರೀತಿಯಲ್ಲಿ ಆಗಿದೆ ಸರ್. ಹಾಗಂತೇಳಿ ನಮಗೆ ಅದೇ ಯಾವುದು ಶೋಕಾಚರಣೆಯಿಂದಾಗಿ ಇದು ಸ್ವಲ್ಪ ಪರಿಸ್ಥಿತಿ ಸ್ವಲ್ಪ ಆಡಂಬರ ಕಡಿಮೆ ಮಾಡಿದ್ದೀವಿ, ಸಿಂಪಲ್ ಆಗಿ ಪಂದ್ಯಾಟ ಮಾಡ್ತೇವೆ. ಸೊ ನಮಗೆ ಪಂದ್ಯಾಟ ಮುಖ್ಯ ಅಲ್ವಾ ಸರ್? ಸರ್, ನಿನ್ನೆ ನಾವು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದೇವೆ ಇಲ್ಲಿ. ಹಾಗಾಗಿ ನಿನ್ನೆ ರಿಪೋರ್ಟ್ ಮಾಡಿಕೊಂಡು ಇವತ್ತು ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಇಲ್ಲಿ ಬಂದಿದ್ದೇವೆ. ಹಾಗಾಗಿ 4 ಅಂಕಣಗಳಲ್ಲಿ ಪಂದ್ಯಾಟ ನಡೀತಾ ಇದೆ. ಭಾಳ ಯಶಸ್ವಿಯಾಗಿ ಸಾಗ್ತಾ ಇದೆ. ಒಂದು ಅಂದರೆ ಇವರು ಹೇಳಿದಾಗೆ ಒಂದು ಶೋಕಾಚರಣೆ ನಿಮಿತ್ತ ನಾವು ಯಾವುದೇ ದೊಡ್ಡ ಕಾರ್ಯಕ್ರಮಗಳು ಮಾಡದೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ದೂರ ಜಿಲ್ಲೆಯಿಂದ ಬಂದಿದ್ದಾರೆ ಮಕ್ಕಳು. ಸರ್, ಓಕೆ. ಆದರೆ ಈ ಪಂದ್ಯಾಟ ನಿಮ್ಮ ಪ್ರಕಾರ ಸಾಯಂಕಾಲ ಎಷ್ಟು ಗಂಟೆಗೆ ಮುಗಿಯುತ್ತೆ ಸರ್ ಫೈನಲ್?
ಸಾಧಾರಣ ಒಂದು 4 ಗಂಟೆಯಿಂದ 4:15 ಗಂಟೆವರೆಗೆ ಮುಗಿಬೋದು ಈ ಪಂದ್ಯಾಟವು. ಬಹಳ ಉತ್ತಮವಾಗಿ ನಡೀತಾ ಇದೆ. ಓಕೆ ಸರ್, ಈ ಒಂದು ಪಂದ್ಯಾಟ ಎಷ್ಟು ಟೈಮ್ ತಗೊಳುತ್ತೆ ಮತ್ತು ಎಷ್ಟು ಮ್ಯಾಚ್ ಬರುತ್ತೆ ಅಂತ? ಒಂದು ಸರ್ವಿಸ್ ಪಾಯಿಂಟ್ ಆದ ಕಾರಣ ಇದೊಂದು ಅರ್ಧ ಗಂಟೆ ತಗೊಳುತ್ತೆ, ಅರ್ಧದಿಂದ 3/4 ಗಂಟೆ. ಕೆಲವು ಫೈಟ್ ಥರ್ಡ್ ಸೆಟ್ ಎಲ್ಲ ಬಂದರೆ ಒಂದು 3/4 ಗಂಟೆ ತಗೊಳ್ಬೋದು ಸರ್. ಹಾಗೆ ಮುಗಿದ್ರೂ ಕೂಡ 3/4 ಗಂಟೆ ತಗೊಂಡ್ರೂ ಕೂಡ 4-5 ಗಂಟೆ ಒಳಗೆ ಎಲ್ಲ ಪಂದ್ಯಾಟ ಮುಗಿದು ಮಕ್ಕಳು ಇಲ್ಲಿಂದ ತೆರಳಿಕ್ಕೆ ಅವಕಾಶ. ಓಕೆ, ಇದು ಇವತ್ತಿನ ಸುಳ್ಯದಲ್ಲಿ ನಡೀತಕ್ಕಂಥ ವಿಭಾಗೀಯ ಥ್ರೋಬಾಲ್ ಪಂದ್ಯಾಟದ ಒಂದು ರೆಫ್ರಿಗಳ ಮಾತುಗಳು. ಯಾಕೆಂತ ಹೇಳಿದ್ರೆ ಏನಿದ್ರು ಕೂಡ 5 ಗಂಟೆ ಒಳಗೆ ಈ ಪಂದ್ಯಾಟವನ್ನು ಮುಗಿಸ್ಕೊಡ್ತೇವೆ. ಒಂದು ತಂಡ ಅಥವಾ 2 ತಂಡಗಳು ಆಟ ಆಡಬೇಕಾದ್ರೆ ಸುಮಾರು ಅರ್ಧ ಗಂಟೆಗಳ ಕಾಲಾವಕಾಶ ಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಎಸ್, ಈಗಾಗಲೇ ನಮ್ಮ ಜೊತೆ ಉಡುಪಿ ಜಿಲ್ಲೆಯಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳು, ಶಿಕ್ಷಕರು ಮತ್ತು ಅದರ ಏನು ಕೋಚರ್ ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ಸುಳ್ಯದಲ್ಲಿ ನಡೆಯತಕ್ಕಂಥ ವಿಭಾಗೀಯ ಈ ಒಂದು ಥ್ರೋಬಾಲ್ ಪಂದ್ಯಕೂಟದಲ್ಲಿ ಭಾಗವಹಿಸಿದ್ದಾರೆ. ಸರ್, ಏನು ಅನಿಸ್ತಾ ಇದೆ, ಈಗ ಏನಾಗಿದೆ? ಉತ್ತಮವಾಗಿ ಇಲ್ಲಿ ಕ್ರೀಡಾಂಗಣವನ್ನು ಸಜ್ಜುಗೊಳಿಸಿದ್ದಾರೆ. ಉತ್ತಮವಾದ ವ್ಯವಸ್ಥೆಯನ್ನು ಸುಳ್ಯದವರು ಆಯೋಜನೆ ಮಾಡಿದ್ದಾರೆ. ಮೊದಲಿಗೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಬಹುಶಃ ನಮಗೆ ಅತ್ಯಂತ ಉತ್ತಮ ತಂಡ, ದಕ್ಷಿಣ ಕನ್ನಡ ತಂಡದ ಮತ್ತು ನಮ್ಮ ಮಧ್ಯೆ ಅತ್ಯಂತ ತುರುಸಿನ ಸ್ಪರ್ಧೆ ನಡೆದು ಕೊನೆಯ ರೋಚಕ ಕ್ಷಣದವರೆಗೆ ಅಂತಿಮ ಹಣಾಹಣಿಯಲ್ಲಿ ನಾವು ಸೋತಿದ್ದೇವೆ. ಬಹುಶಃ ಕಳೆದ ಬಾರಿಯೂ ನಾವು ಮೈಸೂರು ವಿಭಾಗ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು 3 ವಿದ್ಯಾರ್ಥಿಗಳು ರಾಜ್ಯ ಮಟ್ಟವನ್ನು ಆಡಿದ ತಂಡ ನಮ್ಮದು. ಸತತವಾಗಿ ಸರ್ಕಾರಿ ಪ್ರೌಢಶಾಲೆ ಆಲೂರು, ಉಡುಪಿ ಜಿಲ್ಲಾ ತಂಡವನ್ನು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೂರು, ಉಡುಪಿ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿ ಮೂರನೇ ಬಾರಿ ಮೈಸೂರು ವಿಭಾಗ ಮಟ್ಟವನ್ನು ಪ್ರತಿನಿಧಿಸಿದ್ದೇವೆ. ನಮಗೆ ಇಲ್ಲಿ ಆತಿಥ್ಯ ಹಾಗೂ ಇಲ್ಲಿನ ಸಂಯೋಜನೆ ಮತ್ತು ಇಲ್ಲಿನ ಪ್ರಾಂಶುಪಾಲರು ಎಲ್ಲರ ಒಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಎಸ್ ಸರ್, ಓಕೆ. ಅಂದರೆ ನಿನ್ನೆಯಿಂದ ಬಂದಿದ್ದೀರಿ ಸರ್. ಸೊ ಸುಳ್ಯದಲ್ಲಿ ನಡೆಯತಕ್ಕಂಥ ಒಂದು ಪ್ರಥಮ ಬಾರಿಗೆ ನಡೆಯತಕ್ಕಂಥ ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಟ ಹೇಗೆ ಅನಿಸ್ತು? ಅಂದರೆ ಅವ್ರು ಹೇಳಿದರು, ನಿಮ್ಮ ಪಂದ್ಯದ ಬಗ್ಗೆ ಹೇಳಿದರು. ಸೊ ಇಲ್ಲಿಯ ವ್ಯವಸ್ಥೆಯ ಬಗ್ಗೆ ಮತ್ತು ಈ ಪಂದ್ಯಾಕೂಟದಲ್ಲಿ ಏನಾದರೂ ಬದಲಾವಣೆಗಳನ್ನು ತರಬೇಕಾ ಅಥವಾ ಏನಾದರೂ ಕೊರತೆ ಅನ್ನುವಂಥದ್ದು ನಿಮಗೆ ಕಂಡು ಬಂದಿದೆ ಅನ್ನೋದು? ನನ್ನ ಹೆಸರು ಚಂದ್ರಶೇಖರ್ ಶೆಟ್ಟಿ ಅಂತ. ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯಾಗಿ ನಾನು ಈ ಒಂದು ವಿಭಾಗ ಮಟ್ಟದ ಪಂದ್ಯಾಟದಲ್ಲಿ ತಾಂತ್ರಿಕ ಸಲಹೆಗಾರನಾಗಿ ಇಲ್ಲಿ ಭಾಗವಹಿಸಿದ್ದೇನೆ. ನಿನ್ನೆಯಿಂದ ಇದ್ದು ಕೂಡ ಇದು ಒಂದು ರಾಜ್ಯಕ್ಕೆ ಮಾದರಿಯಾದ ವ್ಯವಸ್ಥೆ ಅಂತ ಹೇಳ್ಬೋದು. ಯಾಕಂದರೆ ಆಟದಲ್ಲಿ ಮುಖ್ಯವಾಗಿ ಬರುವಂಥದ್ದು ಊಟ ಹೆಚ್ಚು ಕಡಿಮೆ ಆದರೂ ಅಡ್ಡಿಲ್ಲ, ತಿಂಡಿ ಹೆಚ್ಚು ಕಡಿಮೆ ಆದರೂ ಅಡ್ಡಿಲ್ಲ, ಅಂಗಣ ಮಾತ್ರ ಚೆನ್ನಾಗಿರಬೇಕು ಅಂತ ಎಲ್ಲ ಆಟಗಾರರು ಬಯಸ್ತಾರೆ. ಮಕ್ಕಳಿಗೊಂದು ನ್ಯಾಯ ಕೊಡುವಲ್ಲಿ ಒಂದು ತೀರ್ಪುಗಾರಿಕೆ ಮತ್ತು ಅಂಗಣ ಸಿದ್ಧತೆಯಲ್ಲಿ ಇವರು ಎತ್ತಿದ ಕೈ ಇದು ಒಂದು ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಆತಿಥ್ಯಕ್ಕೆ ನಾವೆಲ್ಲ ಮನಸೋತು ಹೋಗಿದ್ದೇವೆ. ಉಡುಪಿ ಮತ್ತು ಮ್ಯಾಂಗ್ಳೂರಲ್ಲಿ ಮಾಡಿದರೆ ಒಂದು ಉತ್ತಮ ಮಾದರಿಯಾಗಿ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬೆಳಗಿನ ಉಪಹಾರ ಆಗಲಿ ಮತ್ತು ನಾವು ಕಂಡುಕೊಂಡಿದ್ದು ಇಲ್ಲಿ ಸ್ವಯಂ ಸೇವಕರಾಗಿ ಆ ವಿದ್ಯಾರ್ಥಿಗಳ ಶಿಸ್ತನ್ನು ಕಂಡುಕೊಂಡಿದ್ದೇವೆ. ಇಂಥ ಶಾಲೆಯಲ್ಲಿ ಕಲಿತ ಮಕ್ಕಳು ಧನ್ಯ ಅಂತ ಹೇಳ್ತೇನೆ. ಒಟ್ಟಾರೆಯಾಗಿ ಪ್ರಾಂಶುಪಾಲರು, ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಇಲ್ಲಿಯ ಅಧಿಕಾರಿ ವೃಂದದವರು, ಆಶಾನಾಯಕ TPO ಆಗಿದ್ದಾರೆ, ಆಮೇಲೆ ಭುವನೇಶ್ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಯಾಗಿದ್ದಾರೆ. ಅವರು ನಮ್ಮನ್ನೆಲ್ಲ ಸ್ವೀಕರಿಸಿಕೊಂಡು ನಮ್ಮನ್ನು ಒಂದು ಅತಿಥಿಗಳ ರೂಪದಲ್ಲಿ ಆತಿಥ್ಯವನ್ನು ಮಾಡಿದ್ದಾರೆ. ಹಾಗೆ ಪಂದ್ಯಾಟ ಕೂಡ ಯಶಸ್ಸನ್ನು ಕಾಣ್ತದೆ. ಇದು ರಾಜ್ಯಕ್ಕೆ ಮಾದರಿ ಅಂತ ಹೇಳ್ತಾ ಸಂಘಟಕರಿಗೆ ನಾನು ಉಡುಪಿ ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತೇನೆ. ಸರ್, ಓಕೆ, ಇದು ಒಳ್ಳೆಯದನ್ನು ಹೇಳಿದ್ರಿ. ಬಟ್ ಏನಾದರೂ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಿಂದ ಅಥವಾ ಇಲಾಖೆ ಮಟ್ಟದಿಂದ ಬೇಕು ಅನ್ನುವಂಥ ಏನಾದರೂ ಅನಿಸಿದೆಯಾ ಅನ್ನುವಂಥದ್ದು? ಅಂದರೆ ನಮ್ಮ ನಿರೀಕ್ಷೆಗಳು ತುಂಬ ಇರ್ತವೆ. ಆದರೆ ಇಲಾಖಾ ವ್ಯವಸ್ಥೆಯಲ್ಲಿಯೇ ನಾವು ಕೆಲಸ ಮಾಡಬೇಕಾಗ್ತದೆ, ಇಲಾಖಾ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡಬೇಕಾಗ್ತದೆ. ಅವರು ಎಷ್ಟು ಹಣ ಕೊಡ್ತಾರೆ ಅದರ ಮೇಲೆ ನಡೀತದೆ. ಆದರೆ ಇಲ್ಲಿ ಸಂಘಟಕರು ಇಡೀ ಸಮುದಾಯವನ್ನು ಉಪಯೋಗಿಸಿಕೊಂಡು ಅದು ಮಿಕ್ಕಿ ಅದು 4-5 ಪಟ್ಟಷ್ಟು ಒಂದು ವ್ಯಯ ಮಾಡಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಮ್ಮ ನಿರೀಕ್ಷೆ ಏನು ಅನ್ನೋದಿದೆ, ಇಲಾಖೆಗೆ ಇದು ತೃಪ್ತಿದಾಯಕ. ಇಷ್ಟು ಮಾಡಿದರೆ ಚೆನ್ನಾಗೇ ಆಗ್ತದೆ, ಇನ್ನೂ ಮಾಡಿದರೆ ಅದ್ದೂರಿ ಮಾಡ್ಬೋದು. ಯಾಕಂದರೆ ಅಂಗಣ ಇನ್ನೂ ಚೆನ್ನಾಗಿ ಮಾಡುವುದು ಏನು ಅರ್ಥ ಇಲ್ಲ. ತುಂಬ ಚೆನ್ನಾಗಿದೆ, ಅಫಿಷಿಯೇಟಿಂಗ್ ಚೆನ್ನಾಗಿದೆ, ಸಂಘಟನೆ ಚೆನ್ನಾಗಿದೆ, ಇದೇ ಅತ್ಯುತ್ತಮ ಅಂತ ನಾನು ಅಂದ್ಕೊಳ್ತೇನೆ. ಓಕೆ, ಇದು ವಿಭಾಗೀಯ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿದಂಥ ಇವತ್ತೇನು ಸೋಲನ್ನು ಕಂಡರೂ ಕೂಡ ಈ ಒಂದು ಪಂದ್ಯಾಟವನ್ನು ಅತ್ಯಂತ ಮೆಚ್ಚಿಕೊಂಡಿದ್ದಾರೆ. ಮಕ್ಕಳು ಹೇಗೆ ಅನಿಸ್ತಾವೆ? ನಿನ್ನೆಯಿಂದ ಇವತ್ತು ತನಕ ಸುಳ್ಯದಲ್ಲಿ ಭಾಗವಹಿಸಿದ್ರಿ, ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ರಿ, ಏನಿಸ್ತಾವೆ? ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಾಯ್ತು. ವ್ಯವಸ್ಥೆ ಎಲ್ಲ ಚೆನ್ನಾಗಿ, ಊಟಕ್ಕೆ
ಮಕ್ಕಳ ಮನಸ್ಸಲ್ಲಿ ಕೂಡ ಒಳ್ಳೆಯ ರೀತಿಯ ಭಾವನೆಗಳು ಹೇಗೆ ಅನಿಸ್ತಾ ಉಂಟು? ನಿನ್ನೆಯಿಂದ ಇಲ್ಲಿ ಭಾಗವಹಿಸಿದ್ದೀರಿ, ಈ ಪಂದ್ಯಕೂಟದಲ್ಲಿ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇಲ್ಲಿ ವ್ಯವಸ್ಥೆ ಎಲ್ಲ ಇದು ಮಕ್ಕಳ ಹಾಗೂ ಕೋಚರ್ ಹಾಗೆ ಶಿಕ್ಷಕರ ಎಲ್ಲರ ಮಾತುಗಳು ಕೂಡ ಒಂದೇ. ಸುಳ್ಯದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಪಂದ್ಯಕೂಟ ಬಹಳಷ್ಟು ಯಶಸ್ಸಾಗಿದೆ, ಬಹಳಷ್ಟು ನಮಗೆ ತೃಪ್ತಿದಾಯಕ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಓಕೆ. ಈಗಾಗಲೇ ನಾನು ಹೇಳಿದಂತೆ ಸುಳ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಪ್ರಥಮ ಬಾರಿಗೆ ನಡೆತಕ್ಕಂಥ ಮೈಸೂರು ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಟ, ಇದರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯವರ ಸಹಕಾರ ಕೂಡ ಇದಕ್ಕಿದೆ. ಇವತ್ತು ನಮ್ಮ ಜೊತೆ ಇರುವವರು ಸುಳ್ಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಏನು ಬಿ ಒ ಆಗಿರ್ತಕ್ಕಂಥ ಶ್ರೀಮತಿ ಶೀತಲ್ರವರು ಇದ್ದಾರೆ. ಸೊ ಈ ಒಂದು ಪಂದ್ಯಾಟದ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ. ಮೇಡಮ್ ಹೇಳಿ, ಸುಳ್ಯದಲ್ಲಿ ಪ್ರಥಮ ಬಾರಿಗೆ ಈ ಒಂದು ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಟ ನಡೀತಾ ಇದೆ, ಏನು ಅನಿಸ್ತಾ ಇದೆ ಮತ್ತು ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ? ಎಲ್ಲರಿಗೂ ನಮಸ್ತೆ. ಸುಮಾರು ವರ್ಷಗಳ ನಂತರ ಅದರಲ್ಲೂ ಕೂಡ ಪ್ರಥಮ ಬಾರಿಗೆ ವಿಭಾಗೀಯ ಮಟ್ಟದ ಥ್ರೋಬಾಲ್ ಪಂದ್ಯಾಟ ನಮ್ಮ ಸುಳ್ಯ ಜೂನಿಯರ್ ಕಾಲೇಜ್ ನಡೀತಾ ಇದೆ. ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದೆ ನಮ್ಮ ಈ ಸಂಸ್ಥೆಯವರು. ತುಂಬ ಖುಷಿ ಆಗ್ತಿದೆ. ಸ್ವಲ್ಪ ನಿನ್ನೆ ಗೊಂದಲ ಆಯಿತು ಒಂದು ದುರ್ಘಟನೆಯಿಂದ, ನಂತರ ತುಂಬ ಸೆಟ್ಟಾಗಿ ನಾವು ಚೆನ್ನಾಗಿ ಇವತ್ತು ಪಂದ್ಯಾಟಗಳು ಪ್ರಾರಂಭವಾಗಿದೆ. ಶಾಲೆಯವರು ಮತ್ತು ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿರ್ಬೋದು, ಪೋಷಕರಿರ್ಬೋದು, STMC ಇರ್ಬೋದು, ಎಲ್ಲ ಸೇರಿಕೊಂಡು ತುಂಬ ವೆಲ್ ಪ್ಲ್ಯಾಂಡ್ ಆಗಿ ಈ ಒಂದು ಆಯೋಜನೆ ಮಾಡಿದ್ದಾರೆ. ಜೊತೆಗೆ ನಮ್ಮ TPO ಮೇಡಮ್ ಅವರಿದ್ದಾರೆ, ಆಶಾ ಮೇಡಮ್, ಅವರ ಒಂದು ನೇತೃತ್ವ, ಅವರ ಐಡಿಯಾಸ್, ಮತ್ತು ನಮ್ಮ ಭರತ್ ಸರ್ ಮಂಗಳೂರು TPO ಅವರು ಇದ್ದಾರೆ. ಎಲ್ಲರೂ ಸೇರಿಕೊಂಡು ತುಂಬ ಪ್ರಿಪ್ಲ್ಯಾಂಡ್ ಆಗಿ ಎಲ್ಲ ಸೆಟ್ಟಿಂಗ್ಸನ್ನು ಮಾಡ್ಕೊಂಡಿದ್ದಾರೆ. 4 ಅಂಕಣಗಳಿರ್ಬೋದು, ಊಟದ ವಿಚಾರಕ್ಕೆ ಹೋದರೆ ಊಟದ ವ್ಯವಸ್ಥೆ ಇರ್ಬೋದು, ಶುಚಿತ್ವ ಇರ್ಬೋದು, ನೀರಾವರಿ ಇರ್ಬೋದು. ಅದ್ರ ಜೊತೆಗೆ 32 ತಂಡಗಳು ನಮ್ಮ ಈ ಗ್ರೌಂಡಲ್ಲಿದೆ. 8 ಜಿಲ್ಲೆಗಳು ಇಲ್ಲಿ ಪ್ರತಿನಿಧಿಸ್ತಾ ಉಂಟು. ಸೊ ಆ 32 ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ವಸತಿ ವ್ಯವಸ್ಥೆಯನ್ನು ನಮ್ಮ ಹತ್ತಿರದ ಶಾಲೆಯವರಿಗೆ ಕೊಟ್ಟಿದ್ದೆವು. ಹತ್ತಿರದ ಶಾಲೆಯವರು ಕೂಡ ಅಷ್ಟೇ ಸಮರ್ಪಕವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಬಂದಂಥ ತುಂಬ ತಂಡಗಳು, ಹೊರ ಜಿಲ್ಲೆಯ ತಂಡಗಳು ತುಂಬ ಕರೆದು ಮಾತಾಡಿಸ್ತಾರೆ, ಒಳ್ಳೆ ವ್ಯವಸ್ಥೆ ಮಾಡಿದ್ದೀರಾ ಮೇಡಮ್, ಮಳೆ ಬಂದಿದೆ ಇರ್ಬೋದು, ಸೆಕೆ ಆಗಿರ್ಬೋದು, ಬಟ್ ನಾವೀಗ ಕಳೆದ ವರ್ಷ ನಡೆದಂಥ ಇದೇ ಥ್ರೋಬಾಲ್ ಪಂದ್ಯಾಟ ನಾವು ಹೋಗಿದ್ದೆವು, ಅವರು ಕೂಡ ಟೀಮ್ಸಲ್ಲಿ ಇದ್ದರು. ಇಂಥ ವ್ಯವಸ್ಥೆ ಇರಲಿಲ್ಲ, ಎಲ್ಲವೂ ಪರ್ಫೆಕ್ಟಾಗಿ ನಡೆದಿದೆ. ಸೊ ದಕ್ಷಿಣ ಕನ್ನಡ ಎಲ್ಲದರಲ್ಲೂ ಪರ್ಫೆಕ್ಷನ್ ಅಂತ ಹೇಳ್ತಾರೆ ಅಂತ ನಮಗೆ ಗೊತ್ತಿತ್ತು, ಬಟ್ ಇವತ್ತು ನಾವು ಕಣ್ಣಾರೆ ನೋಡಿದ್ದೇವೆ ಅಂತೇಳಿ ತುಂಬ ಹೇಳುವಾಗ ಖುಷಿಯ ವಿಚಾರ. ಸೊ ಇದರ ಹಿಂದೆ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಇಲಾಖೆಯ TPO ಮೇಡಮ್ ಮತ್ತು ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೂ ಹಾಗೂ ಈ ಸಂಸ್ಥೆಯಲ್ಲಿರುವಂಥ ಸರ್ವ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ಬಂಧುಗಳು, STMC ಅವರು, ಪೋಷಕರು ಎಲ್ಲರೂ ಸೇರಿಕೊಂಡು ಇವು ಅತ್ಯುತ್ತಮವಾದ ಒಂದು ಪಂದ್ಯಾಟವನ್ನು ಮಾಡಿದ್ದಾರೆ. ಸೊ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಯಶಸ್ಸಿಗೆ ಎಲ್ಲರಿಗೂ ಪಾತ್ರವನ್ನು ಹಾಕಿದ್ದಾರೆ. ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಇಲಾಖೆ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದು ಸುಳ್ಯದ BO ಶ್ರೀಮತಿ ಶೀತಲ್ರವರ ಮಾತುಗಳು. ಹಾಗೆ ಮೇಡಮ್ ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಎಲ್ರಿಗೂ ನಮಸ್ಕಾರ. ನಮ್ಮ ಮೈಸೂರು ವಿಭಾಗದ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟ ನಿನ್ನೆ ನಾವು ಇಲ್ಲಿ ನೋಂದಣಿ ಕಾರ್ಯವನ್ನು ಮಾಡಿದೆವು. ಒಂದು ಚಿಕ್ಕ ಒಂದು ದುರ್ಘಟನೆ ಆಯಿತು, ಆದರೂ ಕೂಡ ನಮ್ಮೆಲ್ಲ ಮಕ್ಕಳು ಇಲ್ಲಿ ಬಂದಿದ್ದಾರೆ ವಿವಿಧ ಜಿಲ್ಲೆಗಳಿಂದ ಅಂತ ಹೇಳಿ ನಮ್ಮ ಅವರ ಮಕ್ಕಳ ಹಿತದೃಷ್ಟಿಯಿಂದ ನಾವು ಈ ಥ್ರೋಬಾಲ್ ಪಂದ್ಯಾಟವನ್ನು ಇವತ್ತು ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭಿಸಿದೆವು. ತುಂಬ ಉತ್ತಮವಾಗಿ ಇಲ್ಲಿಯ ಎಲ್ಲರ ಸಹಕಾರದೊಂದಿಗೆ ಈ ಶಾಲೆಯು ಉತ್ತಮವಾಗಿ ಒಂದು ಆಯೋಜನೆಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಪಂದ್ಯಾಟವನ್ನು ಆಯೋಜಿಸಲಿಕ್ಕೆ ನಮ್ಮ ವಿಭಾಗೀಯ ಜಂಟಿ ನಿರ್ದೇಶಕರಾಗಲಿ, ಹಾಗೆ ಉಪನಿರ್ದೇಶಕರು, ಹಾಗೆ ನಮ್ಮ BO ಹಾಗೆ ಎಲ್ಲರ ಹಾಗೂ ವಿವಿಧ ತಾಲೂಕುಗಳ ದೈಹಿಕ ಶಿಕ್ಷಣ ಪರಿವೀಕ್ಷಣಾ ಅಧಿಕಾರಿಗಳು, ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳ ಸಹಯೋಗದೊಂದಿಗೆ ನಮಗೆ ಈ ಒಂದು ಪಂದ್ಯಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯವಾಯಿತು. ಹಾಗೆ ನಮ್ಮ ಹತ್ತಿರದ ಎಲ್ಲ ಶಾಲೆಗಳ ವಸತಿ ವ್ಯವಸ್ಥೆಯಲ್ಲಿ ತುಂಬ ಒಳ್ಳೆಯ ರೀತಿಯಾಗಿ ನಾವು ಅವರಿಗೆ ಕೊಡಬೇಕು ಎನ್ನುವಂಥ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೆವು. ಎಲ್ಲರೂ ಒಳ್ಳೆಯ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಪಂದ್ಯಾಟಗಳು ಜರುಗ್ತಾ ಇವೆ. ಈ ಪಂದ್ಯಾಟಕ್ಕೆ ಸಹಕರಿಸಿದಂಥ ಎಲ್ಲ ಶಾಲೆಯ ಈ ಶಾಲೆಯ ಪ್ರಾಂಶುಪಾಲರಿಗೂ, ಉಪಪ್ರಾಂಶುಪಾಲರಿಗೂ ಹಾಗೂ ಸಹ ಶಿಕ್ಷಕರಿಗೂ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಟ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ವಿಭಾಗದ್ದು ಸಾಕಷ್ಟು ಸಮಯಗಳಿಂದ ಇಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇಲ್ಲಿಯ ಮುಖ್ಯ ಶಿಕ್ಷಕರು ಹಾಗೆಯೇ ದೈಹಿಕ ಶಿಕ್ಷಕರು ಇರೋರು ಇದ್ದಾರೆ ಇಲ್ಲಿ. ಆಮೇಲೆ ಸಹ ಶಿಕ್ಷಕರ ಒಡನಾಟದೊಂದಿಗೆ, ಜೊತೆಗೆ ಹಳೆ ವಿದ್ಯಾರ್ಥಿಗಳ ಒಡನಾಟದೊಂದಿಗೆ ಇಲ್ಲಿಯ ಥ್ರೋಬಾಲ್ ಪಂದ್ಯಾಟ ಬಹಳ ಅದ್ಧೂರಿಯಾಗಿ ನಡೆಸಬೇಕು ಅಂತೇಳಿ ಸಾಕಷ್ಟು ಸಮಯದಿಂದ
ತಮ್ಮ ಕರ್ತವ್ಯವನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ನಮಗೆ ಏನು ಅಂತ ಹೇಳಿದ್ರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವುದೇ ತಂಡಕ್ಕೆ ಯಾವುದೇ ರೀತಿಯ ನೋವು ಆಗದಂತೆ ಅವರನ್ನು ನಡೆಸಿಕೊಂಡು ಅತ್ಯುತ್ತಮವಾದಂಥ ಸ್ಪರ್ಧೆ ನಡೆಸಬೇಕು ಅನ್ನತಕ್ಕಂಥ ಆಶಾಭಾವ ನಮ್ಮದಿತ್ತು. ಅದಕ್ಕೆ ಪೂರಕವಾಗಿ ನಮ್ಮಲ್ಲಿರ್ತಕ್ಕಂಥ ಕ್ರೀಡಾ ತಂಡದ ತೀರ್ಪುಗಾರರಿಗೆ ಒಂದು ದಿವಸದ ತರಬೇತಿ, ಹಿಂದಿನ ದಿವಸವೂ ಕೂಡ ಅವರಿಗೆ ತರಬೇತಿಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ತಂಡಕ್ಕೂ ಲೋಪವಾಗದಂತೆ ಅತ್ಯುತ್ತಮವಾದಂಥ ತೀರ್ಪನ್ನು ನೀಡಬೇಕು ಅಂತೇಳಿ ಕೂಡ ನಾವೆಲ್ಲರೂ ಕ್ರಮ ತಗೊಂಡಿದ್ದೀವಿ. ಅದೇ ರೀತಿ ಇವತ್ತಿನ ಕ್ರೀಡಾಕೂಟದಲ್ಲಿ ಯಾವುದೇ ತಂಡಕ್ಕೂ ಕೂಡ ತೊಂದರೆಯಾಗದಂತೆ ವ್ಯವಸ್ಥಿತವಾಗಿ ತೀರ್ಪನ್ನು ನೀಡ್ತಾ ಇದ್ದಾರೆ. ಅದು ಕ್ರೀಡಾಕೂಟದ ಯಶಸ್ಸು ಅಂತೇಳಿ ನಾವು ಭಾವಿಸ್ತೀವಿ. ಸಾಮಾನ್ಯವಾಗಿ ಅದರ ಜೊತೆಗೆ ತಂಡದ ಆಟಗಾರರಿಗೆ ಬೇಕಾದಂಥ ವಸತಿ ವ್ಯವಸ್ಥೆ, ಆಮೇಲೆ ಊಟದ ತಿಂಡಿಯ ವ್ಯವಸ್ಥೆಗಳು ಪ್ರತಿಯೊಂದು ಕೂಡ ವ್ಯವಸ್ಥಿತವಾಗಿ ಇಲ್ಲಿ ನಡೆದಿದೆ. ಹಾಗೆ ಬಂದಿರತಕ್ಕಂಥ ಎಲ್ಲ ತಂಡಗಳು ಕೂಡ ಈ ಒಂದು ಕ್ರೀಡಾಕೂಟದ ಯಶಸ್ಸನ್ನು ವ್ಯವಸ್ಥೆಯನ್ನು ಕಂಡು ಹೊಗಳ್ತಾ ಇದ್ದಾರೆ. ಹಾಗೆಯೇ ಆ ಒಂದು ಕ್ರೀಡಾಕೂಟದ ಅನುಭವವನ್ನು ಕೂಡ ಭಾಳ ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ನಾವು ವಂದನೆಗಳನ್ನು ಸಲ್ಲಿಸ್ತಾ ಮಾತನಾಡ್ತೇವೆ. ಸೊ ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೀತಾ ಇದೆ. ಇದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಇಲ್ಲಿಯ ದೈಹಿಕ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ, ಯೂಸುಫ್ ಮತ್ತು ನಟರಾಜ್ ಸರ್. ಇವರು ಬಹಳಷ್ಟು ಪ್ರಸಿದ್ಧ ಒಬ್ಬ ಶಿಕ್ಷಕರು ಇಬ್ಬರು ಕೂಡ. ಅಂದರೆ ನಾವು ಕಲಿಯುವಂಥ ಸಂದರ್ಭದಲ್ಲಿ ಇವರು ಯೂಸುಫ್ರವರು ಕೂಡ ಈ ಶಾಲೆಯಲ್ಲಿ ಕಲಿತಾ ಇದ್ರು, ಹಾಗಾಗಿ ನಮಗೆ ಪರಿಚಯ. ಸರ್, ಯಾವ ರೀತಿಯಾಗಿ ಈ ಪಂದ್ಯಾಟದ ಆಯೋಜನೆ ಆಗ್ತಾ ಇದೆ, ಏನು ಅನ್ನಿಸ್ತಾ ಇದೆ? ಮೈಸೂರು ವಿಭಾಗ ಮಟ್ಟದ ಈ ಒಂದು ಥ್ರೋಬಾಲ್ ಬಾಲಕಿಯರ ಥ್ರೋಬಾಲ್ ಈ ಪಂದ್ಯಾಟದಲ್ಲಿ ಸುಮಾರು 32 ಟೀಮ್ಗಳು ಭಾಗವಹಿಸ್ತಾ ಇದೆ. ಅದರಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಈ 8 ಜಿಲ್ಲೆಗಳ ಸುಮಾರು 32 ತಂಡಗಳು ಭಾಗವಹಿಸಲಿಕ್ಕಿತ್ತು. ನಿನ್ನೆ ದಿನಾಂಕ 10ನೇ ತಾರೀಕು ಎಲ್ಲರೂ ಕೂಡ ಎಲ್ಲ ತಂಡಗಳು ಕೂಡ ಸಂಜೆ 4 ಗಂಟೆ ಒಳಗೆ ಬಂದು ನೋಂದಣಿಯನ್ನು ಮಾಡಿಕೊಂಡರು. ಮತ್ತು ನಿನ್ನೆ ಒಂದು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಒಂದು ನಿಧನದ ಸಲುವಾಗಿ ನಾವು ಅವರಿಗೆ ಸಂತಾಪವನ್ನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೊಂದಿಸಿ ನಾವು ಕಾರ್ಯಕ್ರಮವನ್ನು ಒಂದು ಗೌಜಿಯಾಗಿ ಮಾಡಬೇಕು ಅಂತೇಳಿ ಸುಮಾರು ಆಯವ್ಯಯವನ್ನು ನಾವು ಮಾಡಿಕೊಂಡಿದ್ವಿ. ಆ ಕಾರಣಾಂತರಗಳಿಂದ ಅದು ಸ್ವಲ್ಪ ಕೊರತೆ ಆಯಿತು, ಅದು ಸ್ವಲ್ಪ ಬೇಸರ ಆಯಿತು. ಆದರೆ ನಮ್ಮ ಮಾನ್ಯ ದಂಡಾಧಿಕಾರಿಯವರ ಹಾಗೂ ಇತರ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಆದಷ್ಟು ಸದ್ದು ಗದ್ದಲವಿಲ್ಲದೆ ಒಂದು ನಡೆಸುವ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ಆ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ನಾನು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಏನು ಹೇಳ್ತಾರೆ? ಬಹಳಷ್ಟು ಪಂದ್ಯಾಕೂಟಗಳನ್ನ ನಡೆಸಿದವರು. ಇವತ್ತು ವಿಭಾಗ ಮಟ್ಟದ ಪಂದ್ಯಾಕೂಟ ಸುಳ್ಯದಲ್ಲಿ ನಡೆದಿದೆ, ಹೇಗೆ ಅನಿಸ್ತಾರೆ ಸರ್? ಹೇಳಿದಾಗೆ 14 ಮತ್ತು 17 ಬಾಲಕಿಯ ವಿದ್ಯಾರ್ಥಿನಿಯರ ಕ್ರೀಡೆ ಆಗ್ತಾ ಇದೆ. ಬಹಳ ಚೆನ್ನಾಗಿ ನಡೀತಾ ಇದೆ, ಬೆಳಗಿನಿಂದ ಚೆನ್ನಾಗಿ ನಡೀತಾ ಇದೆ. ನಿನ್ನೆ ಆಗಬೇಕಂತ ಕಾರ್ಯಕ್ರಮ ಸ್ವಲ್ಪ ಅದೇ ನಮ್ಮ ನಟರಾಜ್ ಸರ್ ಹೇಳಿದ ಹಾಗೆ ಸ್ವಲ್ಪ ನಮ್ಮ ಮಾಜಿ ಮುಖ್ಯಮಂತ್ರಿಯವರ ನಿಧನದಿಂದ ಸ್ವಲ್ಪ ಅಸ್ತವ್ಯಸ್ತವಾಯಿತು. ನಿನ್ನೆ ಸಂಜೆ ಹೊತ್ತಿಗೂ ಬಹಳ ಬಿರುಸಿನ ಮಳೆಯಿಂದಾಗಿ ಸ್ವಲ್ಪ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡೆ ಬರ್ಬೋದು ಅಂತ ನಾವು ತಿಳ್ಕೊಂಡಿದ್ದೆವು. ಆದರೆ ಬಹಳ ಇನ್ನು ಬೆಳಗಿನ ಪ್ರಾರಂಭ ಬಹಳ ಚೆನ್ನಾಗಿ ನಡೀತಾ ಇದೆ. ಹಾಗೆ ಎಲ್ಲರ ಸಹಕಾರ ಕೂಡ ಸಿಗ್ತಾ ಇದೆ ಸರ್ ಅಂತ ಹೇಳ್ಬೋದು ಸರ್. ಈಗ ನಿಮ್ಮ ಕಾಲೇಜಲ್ಲಿ ಇವತ್ತು ಪಂದ್ಯಾಟ ನಡೀತಾ ಇದೆ ಅಲ್ವಾ? ಖುಷಿಯಾ? ಹೌದು. ನಿಮ್ಮ ತಂಡ ಇಲ್ವಾ? ಇಲ್ಲ. ಇಲ್ಲ. ಓಕೆ, ಈಗ ನೀವು ಇಲ್ಲಿ ಬಂದು ಫೋಟೋ ತೆಗಿತಾ ಇದ್ದೀರಲ್ಲ, ಈ ಸ್ಕೂಟ್ರಲ್ಲಿ ಕೂತ್ಕೊಂಡಿದ್ದೀರಿ. ಈ ಸ್ಕೂಟರ್ನ ಹೆಸರು ಗೊತ್ತಿದೆಯಾ? ಸ್ಕೂಟರ್ನ ಹೆಸರು ಗೊತ್ತಿದೆಯಾ ನಿಮಗೆ? ಇಲ್ಲ. ಇಲ್ಲ. ಯಾರಿಗೆ ಗೊತ್ತಿದೆ? ಯಾರಿಗೆ ಗೊತ್ತಿದೆ? ನಿಮಗೆ ಗೊತ್ತಿದೆಯಾ? ಯಾರಿಗೆ ಗೊತ್ತಿದೆ ಅಲ್ಲ? ನೋಡಿದಿರಾ ಈ ಸ್ಕೂಟರ್ನ? ನೋಡಿದಿರಾ ಮೊದಲು? ಎಲ್ಲಿ ನೋಡಿರೋದು? ಸರ್ಕಾರಿ ಜೂನಿಯರ್ ಕಾಲೇಜ್. ಈ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಇವತ್ತೊಂದು ಸ್ಕೂಟರ್ನ ಡೆಮೋ ಇಟ್ಟಿದ್ದಾರೆ, ಶೋ. ಬಟ್ ಇಲ್ಲಿ ಬಂದು ಮಕ್ಕಳು ಭಾಳಷ್ಟು ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ಸರ್, ರೆಫ್ರಿಗಳೆಲ್ಲ ಬಂದು ಫೋಟೋ ತಗೊಳ್ತಾ ಇದ್ರಿ, ಮಕ್ಕಳು ತಗೊಂಡ್ರು. ಬಟ್ ಅವ್ರ ಹತ್ರ ಕೇಳಿದ್ದೀವಿ ನಾವು ಒಂದು ಪ್ರಶ್ನೆ, ಈ ಸ್ಕೂಟರ್ನ ಹೆಸರು ಏನು ಅಂತ ಹೇಳುವಂಥದ್ದು? ಲ್ಯಾಂಬಿ. ಬಜಾಜ್ನವ್ರದ್ದು. ಬಜಾಜ್ ಅದೇ ಲ್ಯಾಂಬಿಯಾ? ಲ್ಯಾಂಬ್ರೇಟ್ ಆಗಿರ್ಬೋದು, ಬಜಾಜ್. ಈ ಒಂದು ಸ್ಕೂಟರ್ನ ಬಗ್ಗೆ ಭಾಳಷ್ಟು ಜಿಜ್ಞಾಸೆ ಮೂಡಿತು. ಎಲ್ಲರೂ ಕೂಡ ಈ ಸ್ಕೂಟ್ರಲ್ಲಿ ಬಂದು
ಕೂತ್ಕೊಂಡು ಸೆಲ್ಫಿ ತಗೊಳ್ತಾ ಇದ್ರು, ಹಾಗೆ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಮಕ್ಕಳು ತಗೊಳ್ತಾ ಇದ್ರು, ತೀರ್ಪುಗಾರರು ತಗೊಳ್ತಾ ಇದ್ರು, ಶಿಕ್ಷಕರು ತಗೊಳ್ತಾ ಇದ್ರು. ಅಂದರೆ ಆಕರ್ಷಣವಾಗಿತ್ತು. ತಾವು ನೋಡ್ತಾ ಇರುವಂಥ ಈ ಸ್ಕೂಟರ್ ನಿಜವಾಗ್ಲೂ ಇದು ಬಜಾಜ್ ಕಂಪನಿಯ ಒಂದು ಸ್ಕೂಟರ್ ಆಗಿದೆ. ಬಜಾಜ್ ಚೇತಕ್ ಅನ್ನುವಂಥ ಸ್ಕೂಟರ್. ಇದು ಭಾಳಷ್ಟು ಹಿಂದೆ ನಮ್ಮ ಆಸುಪಾಸುಗಳಲ್ಲಿ ಹಿರಿಯರು ಇದನ್ನು ಓಡಿಸ್ಕೊಂಡು ಬರ್ತಾ ಇದ್ರು. ಅಂಥ ಒಂದು ವಾಹನವನ್ನು ಇಲ್ಲಿ ಮಾಡೆಲ್ ಆಗಿಟ್ಟಿದ್ದಾರೆ. ಇಲ್ಲಿಯ ಸ್ಥಳೀಯ ಅಂದರೆ ಈ ಕಾಲೇಜಿನ ವಿದ್ಯಾರ್ಥಿಗಳು, ಆಟೋಮೊಬೈಲ್ ವಿದ್ಯಾರ್ಥಿಗಳು ಇದನ್ನು ಮತ್ತೆ ಸಿದ್ಧಪಡಿಸಿದ್ದಾರೆ. ಹಳೆಯ ಸ್ಕೂಟ್ರಿಗೆ ಒಂದು ಹೊಸ ಮೆರುಗನ್ನು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ಕೂಡ ತುಂಬ ಖುಷಿಯಾಗ್ತಾ ಇದೆ. ಸುಳ್ಯದಲ್ಲಿ ಪ್ರಥಮ ಬಾರಿಗೆ ನಡೆತಕ್ಕಂಥ ವಿಭಾಗೀಯ ಮಟ್ಟದ ಥ್ರೋಬಾಲ್ ಪಂದ್ಯಾಟಕ್ಕೆ ಈಗಾಗಲೇ ನಮ್ಮ ಸುಳ್ಯದ ನಗರ ಪಂಚಾಯತ್ನ ಮುಖ್ಯಾಧಿಕಾರಿಗಳಾದಂಥ ಸುಧಾಕರ್ ಅವರು ಆಗಮಿಸಿದ್ದಾರೆ. ಸೊ ಸರ್, ಸುಳ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಪಂದ್ಯಾಟ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ ಮತ್ತು ವ್ಯವಸ್ಥೆಗಳನ್ನ ಹೇಗೆ ಮಾಡಲಾಗಿದೆ ಅನ್ನೋದು? ಭಾಳ ಸಂತೋಷ ಆಗ್ತಾ ಇದೆ. ಭಾಳ ಅತ್ಯುತ್ತಮವಾದ ಒಂದು ಕ್ರೀಡಾಕೂಟ ನಡೀತಾ ಇರೋದು ಇಲ್ಲಿ ವಿಶೇಷ ಶೋಭೆಯನ್ನು ತಂದಿದೆ. ಅದರ ಜೊತೆಗೆ ಅಚ್ಚುಕಟ್ಟಿನ ವ್ಯವಸ್ಥೆಗಳು ಕೂಡ, ಕ್ರೀಡಾ ಚಟುವಟಿಕೆಗಳಿಗೆ ಪೂರಕವಾದ ಎಲ್ಲ ಅಚ್ಚುಕಟ್ಟುಗಳು, ವ್ಯವಸ್ಥೆಗಳು, ಹಾಗೆ ಸೆಲ್ಫಿ ಪಾಯಿಂಟ್ಗಳಿರ್ಬೋದು, ಮೈದಾನದ ವ್ಯವಸ್ಥೆ, ತೀರ್ಪುಗಾರರು, ಇಂಥದ್ದೆಲ್ಲ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿದೆ. ಮುಖ್ಯವಾಗಿ ಭಾಗವಹಿಸುವ ವಿದ್ಯಾರ್ಥಿಗಳು ಮತ್ತು ಅವರ ತರಬೇತುದಾರರು ಅತ್ಯುತ್ತಮ ವ್ಯವಸ್ಥೆ ಅಂತೇಳಿ ಸೂಚಿಸಿದ್ದಾರೆ. ಅದು ನಮಗೆ ಭಾಳ ಖುಷಿ ಆಗ್ತಾ ಇದೆ. ಇದರ ಹಿಂದೆ ತೆರೆಮರೆಯಲ್ಲಿ ತುಂಬ ಜನ ಇದ್ದಾರೆ, ಅವರನ್ನು ಕೂಡ ಗುರುತಿಸಬೇಕಾಗುತ್ತೆ. ಈಗ ಪ್ರಥಮ ಬಾರಿಗೆ ನೀವು ಸುಳ್ಯ ನಗರದ ಒಬ್ಬ ಮುಖ್ಯಾಧಿಕಾರಿಯಾಗಿದ್ರಿ ಪಂಚಾಯತ್ತು. ಸೊ ನಮ್ಮ ನಗರದಲ್ಲಿ ಈ ಒಂದು ವಿಭಾಗ ಮಟ್ಟದ ಪಂದ್ಯಾಟ ನಡೆಯುವುದು ನಮಗೆ ಖುಷಿ ಅಲ್ವಾ ಸರ್? ಖಂಡಿತ ಖುಷಿ ಸಂಗತಿ. ಇದರ ಜೊತೆಗೆ ನಾವು ಸ್ವಚ್ಛತೆಗೆ ಕೂಡ ಆದ್ಯತೆಯನ್ನು ಕೊಟ್ಟಿದ್ದೇವೆ. ತುಂಬ ಜನ ಸೇರುವಾಗ ತಿಂಡಿ ತಿನಿಸುಗಳನ್ನು ತಿನ್ನುವ ಪೊಟ್ಟಣಗಳನ್ನು ಅಲ್ಲಿ ಬಿಸಾಡುವ ಸಾಧ್ಯತೆಗಳಿರ್ತದೆ. ಅದಕ್ಕಾಗಿ ಅವರಿಗೂ ಕೂಡ ತಿಳುವಳಿಕೆಯನ್ನು ಮಾಡಿದ್ದೇವೆ. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಸ್ವಚ್ಛತೆಯನ್ನು ಕೂಡ ಪಾಲ್ಗೊಳ್ಳುತ್ತಾ ಇದ್ದಾರೆ. ಓಕೆ, ಇದು ಸುಳ್ಯ ನಗರ ಪಂಚಾಯತ್ನ ಮುಖ್ಯಾಧಿಕಾರಿಯವರ ಮಾತುಗಳು. ಎಲ್ಲ ರೀತಿಯ ಸಹಕಾರವನ್ನು ಕೂಡ ಈ ಒಂದು ಪಂದ್ಯಾಟಕ್ಕೆ ನೀಡಿದ್ದಾರೆ. ಪ್ರಕಾಶ್ ಮೂಡಿತಾಯಿಯವರ ಕೈಚಳಕ ಬಹಳಷ್ಟಿದೆ. ಸೊ ನಮ್ಮ ಜೊತೆ ಅವರಿದ್ದಾರೆ. ಸರ್, ಈ ಒಂದು ಪಂದ್ಯಕೂಟದ ಆಯೋಜನೆಯನ್ನು ಮಾಡಿದಿರಿ, ಯಾವ ರೀತಿಯಾಗಿ ಮಾಡಿದಿರಿ, ವ್ಯವಸ್ಥೆಗಳು ಹೇಗೆ ಮಾಡಿದಿರಿ, ಎಲ್ಲವನ್ನು ಕೂಡ ತಾವು ಈ ಪ್ರೇಕ್ಷಕರಿಗೆ ನೀಡಬೇಕು ಅಂತ ವಿನಂತಿ ಮಾಡಿಕೊಂಡು. ಇಲಾಖೆ ನಮಗೆ ಈ ಅವಕಾಶವನ್ನು ಕೊಟ್ಟಿತ್ತು, ನೀವು ಮಾಡಿ ಪಂದ್ಯಾಟವನ್ನು ಅಂತೇಳಿ ಖುಷಿಪಟ್ಟೆವು. ಯಾಕೆಂತೇಳಿ ಇದು ದೊಡ್ಡ ಕಾರ್ಯಕ್ರಮ. ಇಷ್ಟವರೆಗೆ ನಮ್ಮ ಈ ಸಂಸ್ಥೆಯಲ್ಲಿ ಇಷ್ಟವರೆಗೆ ಇಂಥ ಕಾರ್ಯಕ್ರಮ ಆಗಿರಲಿಲ್ಲ. ಆದರೆ ಜವಾಬ್ದಾರಿ ಇತ್ತು. ಯಾಕೆಂದರೆ 32 ತಂಡಗಳು ಬರಬೇಕಾದರೆ ಅವರನ್ನು ನಾವು ವ್ಯವಸ್ಥೆ ಮಾಡಬೇಕಷ್ಟು ಸುಲಭ ಇರಲಿಲ್ಲ. ಬಹಳ ಮುಖ್ಯವಾಗಿ ವಸತಿ ವ್ಯವಸ್ಥೆ ಆಗಬೇಕು, ಆಹಾರದ ವ್ಯವಸ್ಥೆ ಆಗಬೇಕು ಮತ್ತು ಪಂದ್ಯಾಟ ನಡೀಲಿಕ್ಕೆ ವ್ಯವಸ್ಥೆ ಆಗಬೇಕು. ಅದನ್ನು ನಾವು ಮೊದಲೇ ಹೇಳಿದ್ದು ಇಲಾಖೆಯಲ್ಲಿ ಇಷ್ಟೇ, ಏನು ಅಂತೇಳಿ ನಮ್ಮ ಶಾಲೆ ಈ ಪಂದ್ಯಾಟವನ್ನು ವ್ಯವಸ್ಥಿತವಾಗಿ ನಡೆಸಿಕೊಡ್ತೇವೆ. ಆಡಂಬರದಲ್ಲಿ ನಡೆಸಿಕೊಡೋದು ಕಷ್ಟ ಆಗ್ಬೋದು, ವ್ಯವಸ್ಥಿತ ರೂಪದಲ್ಲಿ ನಡೆಸಿಕೊಡ್ತೇವೆ ಅಂತೇಳಿ ನಾವು ಮಾತು ಕೊಟ್ಟಿದ್ದೆವು. ಇವತ್ತದು ನಮಗೆ ಸಾಕಾರ ಆಗ್ತಾ ಇದೆ. 4 ಅಂಕಣದಲ್ಲಿ ಎಲ್ಲ ಕಡೆಯಿಂದ ಬಂದಂಥ ಕ್ರೀಡಾಪಟುಗಳು ಇಲ್ಲಿ ಇದನ್ನು ಕ್ರೀಡಾ ಹಬ್ಬವನ್ನಾಗಿರಿಸಿದ್ದಾರೆ. ಒಂದು ಸ್ಪರ್ಧೆ ಆಗಿದ್ದರೂ ಕೂಡ ಇದೊಂದು ಹಬ್ಬವಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ಇದರೊಟ್ಟಿಗೆ ತುಂಬ ಜನ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ SDMC ಅವರು ಇರ್ಬೋದು, ಹಾಗೆ ಹಿರಿಯ ವಿದ್ಯಾರ್ಥಿ ಸಂಘದವರು ಇರ್ಬೋದು, ಜನಾರ್ದನ ಮಾಸ್ಟರ್ ಗಣಿತ ಕೇಂದ್ರವರು ಇರ್ಬೋದು, ಪೋಷಕರಿರ್ಬೋದು, ನಮ್ಮ ವಿದ್ಯಾರ್ಥಿಗಳಿರ್ಬೋದು, ಊರ ಮಹನೀಯರು ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜನರಿರ್ಬೋದು, ಇವರೆಲ್ಲ ಈ ಪಂದ್ಯಾಟಕ್ಕೆ ಕೈ ಜೋಡಿಸಿದ್ದಾರೆ. ಹಾಗೂ ಇವತ್ತು 32 ಟೀಮ್ಗಳು ಬಂದವರು ಇವತ್ತು ಖುಷಿಯಿಂದ ತೆರಳುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಪಂದ್ಯಾಟದಲ್ಲಿ ಸೋತು ತೆರಳುವಾಗ ಒಂದು ಬೇಸರ ಆಗ್ತದೆ. ಬಟ್ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಆಡಿದ ಒಂದು ಸ್ಫೂರ್ತಿಯಿಂದ, ಕ್ರೀಡಾ ಸ್ಫೂರ್ತಿಯಿಂದ ತೆರಳಬೇಕು ಅಂತ ಅದು ನಾವು ಕಾಣ್ತಾ ಇದ್ದೇವೆ. ನಿನ್ನೆ ಬಹಳ ಮಳೆ ಬಂದಿತ್ತು, ಆದರೆ ಇವತ್ತು ನಮಗೆ ವರುಣದೇವ ಅಭಯ ನೀಡಿದ್ದಾನೆ, ಸೂರ್ಯದೇವ ಚೆನ್ನಾಗಿ ಪ್ರಜ್ವಲಿಸ್ತಾ ಇದ್ದಾನೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸಂಭ್ರಮಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಸರ್, ಓಕೆ. ಈಗ ಫಸ್ಟ್ ಟೈಮ್ ಸುಳ್ಯದಲ್ಲಿ ವಿಭಾಗ ಮಟ್ಟದ ಒಂದು ಪಂದ್ಯಕೂಟವನ್ನು ಏರ್ಪಡಿಸಬೇಕು ಅಂತ ಹೇಳುವಂಥ ಒಂದು ಸೂಚನೆ ಬಂದಾಗ ಅದನ್ನು ಒಂದು ನಿಭಾಯಿಸಬೇಕು ಅಂತಾದರೆ ಸ್ವಲ್ಪ ಮಟ್ಟಿಗೆ ಒಂದು ಧೈರ್ಯ ಬೇಕು. ಎಷ್ಟೇ ಸಹಕಾರ ಇದ್ದರೂ ಕೂಡ ಧೈರ್ಯ ಬೇಕಾಗುತ್ತೆ. ಅದನ್ನೊಂದು ನಿಭಾಯಿಸಬಹುದು ಅಂತ ಹೇಳುವಂಥ ಧೈರ್ಯ ನಿಮಗೆ ಹೇಗೆ ಉಟ್ಕೊಂಡು ಅಂತ? ಧೈರ್ಯ ಬಂದದ್ದು ಯಾಕೆ, ನಮ್ಮೊಟ್ಟಿಗೆ ಜನ ಇರುವಾಗ ನಮಗೆ ಧೈರ್ಯ ಬರ್ತದೆ. ಯಾವಾಗ ನಮ್ಮೊಟ್ಟಿಗೆ ಜನ ಇಲ್ಲ ಆಗ ನಮಗೆ ಧೈರ್ಯ ಬರುವುದಿಲ್ಲ. ನಮ್ಮ ಕಾಲೇಜ್ ವಿಭಾಗ ಪ್ರಾಂಶುಪಾಲರಿರ್ಬೋದು, ಅಲ್ಲಿ ಎಲ್ಲ ಉಪನ್ಯಾಸಕರಿಂದ ಇರ್ಬೋದು, ಮತ್ತು ನಮ್ಮ ಶಾಲೆಯ ಬಹಳ ಆ್ಯಕ್ಟಿವ್ ಇರುವಂಥ ಟೀಚರ್ಸ್ ತಂಡ ಇದೆ ನಮ್ಮಲ್ಲಿ. ಅದು ನಾವು ಯಾವತ್ತೂ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ಅದು ಕ್ರೀಡೆಯಲ್ಲಿರಲಿ, ಪಾಠದಲ್ಲಿರಲಿ, ಮತ್ತು ಸಾಂಸ್ಕೃತಿಕದಲ್ಲಿರಲಿ, ಎಲ್ಲದರಲ್ಲಿ ಅಂತ ಒಂದು ಒಳ್ಳೆಯ ತಂಡ ಇದೆ. ಮತ್ತು ನಮಗೆ ದೊಡ್ಡ ಬಲ ಯಾರು ಅಂತೇಳಿದರೆ ನಮ್ಮ ಶಾಲೆಯಲ್ಲಿರುವಂಥ, ನಮ್ಮ ಸಂಸ್ಥೆಯಲ್ಲಿರುವ 1362 ವಿದ್ಯಾರ್ಥಿಗಳು. ಯಾವಾಗ ಈ ವಿದ್ಯಾರ್ಥಿಗಳು ನಮ್ಮ ಜೊತೆ ಇರ್ತಾರೋ ಯಾವ ಕಾರ್ಯಕ್ರಮ ಮಾಡಲಿಕ್ಕೂ ನಮಗೆ ಭಯ ಇಲ್ಲ. ನೀವತ್ತು ಒಬ್ಸರ್ವ್ ಮಾಡ್ಬೋದು, ನಮ್ಮ ವಿದ್ಯಾರ್ಥಿಗಳು ಅವರಷ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನು ನಿಭಾಯಿಸ್ತಾ ಇದ್ದಾರೆ. ಮತ್ತು ನಮ್ಮ ಸುಳ್ಯ ತಾಲೂಕು ಸಂಘಟನೆಗೆ ನಮ್ಮ ಶಿಕ್ಷಣ ಇಲಾಖೆ ಬಹಳ ಫೇಮಸ್. ನಮ್ಮ ಸಂಘಟನೆಯಲ್ಲಿ ಯಾವುದೇ ಶಿಕ್ಷಕ ಸಂಘದ ಸಂಘದವರಿರ್ಬೋದು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇರ್ಬೋದು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಇರ್ಬೋದು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆದ ಕಾರಣ ಇದನ್ನು ಒಪ್ಪಿಕೊಳ್ಳಲಿಕ್ಕೆ ನಾನೇನು ಹಿಂಜರಿಕೆ ಆಗಲಿಲ್ಲ. ಸುಳ್ಯದಲ್ಲಾಗುವ ಯಾವುದೇ ಕಾರ್ಯಕ್ರಮ ನಾವು ಒಟ್ಟಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಖಂಡಿತ ಒಪ್ಪಿಕೊಳ್ತೇವೆ. ಮುಂದಕ್ಕೂ ನಾವು ಒಪ್ಪಿಕೊಳ್ಳಲಿಕ್ಕೆ, ನಾವು ಸುಳ್ಯದವರು ಯಾವುದೇ
ಯಾವುದೇ ಕಾರ್ಯಕ್ರಮವನ್ನು ಒಪ್ಪಿಕೊಳ್ಳಲಿಕ್ಕೆ ಅಥವಾ ನಮ್ಮ ಶಾಲೆ ಒಪ್ಪಿಕೊಳ್ಳಲಿಕ್ಕೆ ನಾವು ಉತ್ಸುಕರಾಗಿದ್ದೇವೆ. ಎಸ್ ಸರ್, ಈಗ ಈ ಒಂದು ಪಂದ್ಯಕೂಟದಲ್ಲಿ ಹೊಸ ಹೊಸ ಒಂದು ವಿಶೇಷ ಆಕರ್ಷಣೆಗಳನ್ನು ನೀಡಿದಿರಿ. ಅಂದರೆ ಬಂದಂಥ ಮಕ್ಕಳು ಆಕರ್ಷಿತರಾಗಬೇಕು, ಈ ರೀತಿಯ ಒಂದು ಆಲೋಚನೆಗಳು ಹೇಗೆ ಹುಟ್ಟಿಕೊಂಡಿತ್ತು ಮತ್ತು ಇದರ ಜೊತೆಯಲ್ಲಿ ಇಷ್ಟು ಮಕ್ಕಳು ಅಂದರೆ ಸುಮಾರು 8 ಜಿಲ್ಲೆಯಿಂದ ಸುಮಾರು ಮಕ್ಕಳು ಭಾಗವಹಿಸ್ತಾರೆ, ಇವರೆಲ್ಲರನ್ನ ನಿಭಾಯಿಸಬೇಕಾದಂಥ ಸ್ವಲ್ಪ ವ್ಯವಸ್ಥೆಗಳು ಬೇಕಾಗುತ್ತೆ. ಇದನ್ನೆಲ್ಲ ಹೇಗೆ ಜೋಡಣೆ ಮಾಡಿಕೊಂಡಿದ್ದೀರಿ ಅಂತ ಹೇಳುತ್ತೆ? ವ್ಯವಸ್ಥೆ ಅಂತೇಳಿ ಏನಿಲ್ಲ, ನಾವು ಅದಕ್ಕಾಗಿ ದೊಡ್ಡ ಖರ್ಚು ಮಾಡಲಿಲ್ಲ, ಇರುವುದನ್ನೇ ಬಳಸಿಕೊಂಡೆ. ಉದಾಹರಣೆಗೆ ಸೆಲ್ಫಿ ಪಾಯಿಂಟ್ ಇರ್ಬೋದು, ಅಲಂಕಾರಕ್ಕಾಗಿ ಒಂದು ಸ್ವಲ್ಪ ಡೆಕೋರೇಷನ್ ಬಿಟ್ಟರೆ ಇದೊಂದು ಹಳೆ ಸ್ಕೂಟ್ರನ್ನು ಇಲ್ಲಿ ಕೊಟ್ಟಿದ್ದೇವೆ ನಾವು. ಆನಂತರ ಇದು ನಮ್ಮಲ್ಲಿ ವಿಶೇಷವಾದ ಒಂದು ಕೋರ್ಸು ಆಟೋಮೊಬೈಲ್ ಮತ್ತು IT. ಇದು NSQF ಅಂಡರ್ ಬರುವಂಥದ್ದು ನಮ್ಮ ಶಾಲೆಯಲ್ಲಿ. ಅದಕ್ಕೆ 200 ಮಕ್ಕಳು ಆ ಸ್ಕೀಮಲ್ಲಿ ಇದ್ದಾರೆ. ಆ ಮಕ್ಕಳೇ ಸೇರಿ ಇದನ್ನು ಯೋಜನೆ ರೂಪಿಸಿದ್ದಾರೆ, ಆಕರ್ಷಿತರಾಗುವುದು ಅಂತ. ನನಗೆ ಅನ್ನಿಸುವುದು ಈ ಸಂಭ್ರಮ ಖುಷಿಯಲ್ಲ, ದೊಡ್ಡ ದೊಡ್ಡ ವಿಷಯಗಳಿಂತೂ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಿಗ್ತದೆ ಅಂತ. ಫಾರ್ ಎಕ್ಸಾಂಪಲ್, ನಾವೊಂದು ಅಲ್ಲಿ ಪಂದ್ಯಾಟದ ರಿಸಲ್ಟ್ ಹಾಕ್ತಾ ಇದ್ದೇವೆ ಮತ್ತು ಅದನ್ನು ತೋರಿಸಿ, ಆಗ ಅಲ್ಲೇ ಹೋಗಿ ಜನ ನೋಡ್ತಾ ಇದ್ದಾರೆ ಸೆಮಿಫೈನಲ್ ಯಾವುದು ಫೈನಲ್ ಯಾವುದು ಅಂತ. ಮತ್ತು ಅಲ್ಲಿಂದ ಹೊರಡಬೇಕಾದ್ರೆ ಆ ಟೀಮನ್ನಲ್ಲಿ ಕೂತ್ಕೊಳ್ಳಿಸಿ ಎಂಟ್ರಿ ಆಗಿ ವಿತ್ ಎ ಸ್ಪೆಷಲ್ ಬ್ಯಾಂಡ್ ಅವರು ಕೂತ್ಕೊಂಡು, ಅವರಿಗೆ ಒಂದು ಬ್ಯಾಂಡ್ ಹಾಕಿದ್ದೇವೆ ಗುರುತಿಸುವುದಕ್ಕೆ, ಬೇರೆ ಬೇರೆ ಕಲರ್ನ ಬ್ಯಾಂಡು. ಅಲ್ಲಿಂದ ಅವರು ಕ್ರಮಬದ್ಧವಾಗಿ ಬರುವಾಗ ಆ ಸಣ್ಣ ಸಣ್ಣ ವಿಷಯದಲ್ಲಿಯೂ ಮನುಷ್ಯರು ಅವರದನ್ನು ಸಂಭ್ರಮಿಸ್ತಾರೆ. ಅದು ನಾವು ಕಂಡುಕೊಂಡದ್ದು. ಆ ಧೈರ್ಯದಲ್ಲೇ ಆ ವ್ಯವಸ್ಥೆಯಲ್ಲೇ ನಾವು ಆ ವ್ಯವಸ್ಥೆನೇ ಮಾಡಿದ್ದೇವೆ. ನಾವು ದೊಡ್ಡ ವಿಷಯ ಅಂತ ಏನು ಮಾಡಲಿಲ್ಲ, ಸಣ್ಣ ಸಣ್ಣ ವಿಷಯಗಳ ಕಡೆ ಹೆಚ್ಚು ಗಮನ ಹರಿಸಿದ್ದೇವೆ ಅಂತ ನನಗೆ ಅನಿಸ್ತದೆ. ಓಕೆ, ಸಣ್ಣ ಸಣ್ಣ ವಿಷಯಗಳ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ ಯಶಸ್ಸನ್ನು ಕಂಡುಕೊಳ್ಳುವಂಥದ್ದೇ ಸುಳ್ಯದ ಒಂದು ವಿಶಿಷ್ಟತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಈ ಒಂದು ಶಾಲೆಯ ಉಪ ಪ್ರಾಂಶುಪಾಲರಾದಂಥ ಪ್ರಕಾಶ್ ಮುಡಿತಾಯರವರ ಮಾತುಗಳು ಈ ಕಾರ್ಯಕ್ರಮದ ಸಂಪೂರ್ಣ ಆಯೋಜನೆ ಬಗ್ಗೆ ನಮ್ಗೆ ತಿಳಿಸಿದ್ದಾರೆ. ಸರ್, ಇನ್ನಷ್ಟು ಹೇಳಲಿಕ್ಕಿದೆ, ಯಾಕಂದರೆ ಬಂದವರ ಬಗ್ಗೆ ನಾನು ಹೇಳಬೇಕು. ನಿಜವಾಗಿ ಅವರಿಗೆ ಬೇಕಾದಂಥ ವಸತಿ ವ್ಯವಸ್ಥೆ, ಬೇಕಾದಂಥ ಆಹಾರ ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ನಮ್ಮ ಸೈಂಟ್ ಜೋಸೆಫ್ ಶಾಲೆ ಸುಳ್ಯ ಇರ್ಬೋದು, ಸೈಂಟ್ ಬ್ರಿಜಿಸ್ ಶಾಲೆ ಇರ್ಬೋದು, ಶಾರದಾ ಶಾಲೆ ಸುಳ್ಯ ಇರ್ಬೋದು, ಹಾಗೆ ಪ್ರಾಥಮಿಕ ಶಾಲೆ ಸುಳ್ಯ ಇರ್ಬೋದು, ಮತ್ತು ನಮ್ಮ ಶಾಲೆ 2 ವಿಭಾಗ, ಅವರ ತರಗತಿ ಕೋಣೆಗಳೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಅದರೊಟ್ಟಿಗೆ ನಾವು ಸರಳ ಆಹಾರ ಕೊಟ್ಟಿದ್ದೇವೆ. ಅದನ್ನು ಒಪ್ಪಿಕೊಂಡಿದ್ದಾರೆ ಯಾರು ಕ್ರೀಡಾಪಟುಗಳು. ಮತ್ತು ಯಾಕೆಂದರೆ ಅವರಿಗೆ ಬೇರೆ ಬೇರೆ ಕಡೆ ಹೋದಾಗ ಬಹಳ ಅದ್ದೂರಿಯಾದಂಥ ಸ್ವಾಗತ, ಒಳ್ಳೆ ವ್ಯವಸ್ಥೆ ಎಲ್ಲ ಇರುತ್ತದೆ. ಆದರೆ ನಮ್ಮ ಕನಿಷ್ಠ ವ್ಯವಸ್ಥೆಯಲ್ಲಿ ಅವರು ಹೊಂದಾಣಿಕೆ ಮಾಡಿಕೊಂಡು ಇದ್ದರಲ್ಲ, ಅದು ನಾನು ಖುಷಿಪಟ್ಟಿದ್ದೇನೆ. ಇನ್ನೊಂದು ಸಣ್ಣ ವಿಷಯ ಯಾವುದು ಅಂತ ಹೇಳಿದರೆ, ನಮ್ಮಲ್ಲೊಂದು ಎಸ್ಕಾಟ್ ಟೀಮ್ ಇತ್ತು. ಅದರಲ್ಲಿ ಟೀಚರ್ಸ್ ಇದ್ದರು, ಮಕ್ಕಳಿದ್ರು. ಈ ಟೀಚರ್ಸ್ 32 ಜನ ಇದ್ದರು, 16 ಜನ ಇದ್ದರು. ಈ 16 ಜನ ಅವರು ಹೊರಡುವಲ್ಲಿಂದ ಅವರು ವಾಪಸ್ ತಲುಪುವಲ್ಲಿವರೆಗೆ ಅವರನ್ನು ವಿಚಾರಿಸಿಕೊಂಡಿದ್ದಾರೆ. ಈಗಲೂ ಇದ್ದಾರೆ ಅವರು 16 ಜನ. ಅವರ ಸುಖ ದುಃಖಗಳನ್ನು ವಿಚಾರಿಸಿಕೊಂಡು, ಸಮಸ್ಯೆಗಳನ್ನು ವಿಚಾರಿಸಿಕೊಂಡು ಅವರ ಜೊತೆ ಇದ್ದರು, ಆ ಜಿಲ್ಲೆಗಳ ಜೊತೆ. ಹಾಗೆ ನಮ್ಮ ಈ ಸ್ಕೌಟ್ ಮಕ್ಕಳು ಮತ್ತು ಗೈಡ್ಸ್ ಮಕ್ಕಳು ಈ 32 ಟೀಮಿನ ಜೊತೆ ಅಷ್ಟು ಜನ ಇದ್ದರು. ಅವರೊಟ್ಟಿಗಿದ್ದರು, ಅವರ ಫ್ಯಾಮಿಲಿ ಮೆಂಬರ್ನಾಗೆ. ಆದ ಕಾರಣ ಏನಾಗಿತ್ತು ಅಂತ ಹೇಳಿದರೆ, ನಮ್ಮ ಕನಿಷ್ಠ ವ್ಯವಸ್ಥೆಯಲ್ಲಿ ಕೂಡ ಆ ತಾಲೂಕು, ಆ ಜಿಲ್ಲೆಯವರು ಏನು ಪಟ್ಟರು, ಇಲ್ಲಿ ಖುಷಿ ಪಟ್ಟರು, ನಮ್ಮದೇ ಊರು ಅಂತ ತಿಳ್ಕೊಂಡ್ರು. ಅದೊಂದು ಅವರ ಒಟ್ಟಿಗಿರುವಂಥ ಎಸ್ಕಾಟ್ ಟೀಮ್ ನಮಗೆ ಈ ಒಂದು ಹೊಸ ಐಡಿಯಾ, ಅದು ನಮಗೆ ಯಶಸ್ಸು ಕೊಟ್ಟಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇನ್ನೊಂದು ವಿಷಯ ನಾನು ಹೇಳಲೇಬೇಕು, ನಮ್ಮಲ್ಲಿ 2 ದೈಹಿಕ ಶಿಕ್ಷಕರಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು 2 ಇರುವಂಥದ್ದು ಬಹಳ ಕಡಿಮೆ. ಅದು ನಮ್ಮ ಮಕ್ಕಳ ಸಂಖ್ಯೆ 600ಕ್ಕಿಂತ ಮೇಲೆ ಇದ್ದ ಕಾರಣ 2 ಇದ್ದಾರೆ. ಅವರ ಶ್ರಮವನ್ನು ನಾವು ಶ್ಲಾಘಿಸಬೇಕು. ಬಹಳ ಮುಖ್ಯವಾಗಿ ಈ ವರ್ಷ ನಿವೃತ್ತರಾಗುವಂಥ ನಟರಾಜ್ ಸರ್ ಅವರು, ಅವರ ನೇತೃತ್ವ ಇದರಲ್ಲಿತ್ತು. ಹಾಗೆ ಇನ್ನೊಬ್ಬ ಬಹಳ ಪ್ರತಿಭಾನ್ವಿತ ದೈಹಿಕ ಶಿಕ್ಷಕರಾದಂಥ ಯೂಸುಫ್ ಸರ್, ಇವರು ಸೇರಿದರು. ಮತ್ತೊಂದು ವಿಶೇಷ ನೀವು ಗಮನಿಸಬಹುದು, ನಾವು ಎಲ್ಲಿಯೂ ಸುಣ್ಣದ ಮಾರ್ಕಿಂಗ್ ಮಾಡಲಿಲ್ಲ, ಅದನ್ನು ವಿಶೇಷವಾಗಿ ರಬ್ಬರ್ ಬ್ಯಾಂಡ್ ಮೂಲಕ ಮಾಡಿದ್ದೇವೆ. ಇದು ಕೂಡ ಒಂದು ವಿಶೇಷತೆ. ನಿನ್ನೆ ಮಳೆ ಬಂದರೂ ಕೂಡ ಇವತ್ತು ಅರ್ಧ ಗಂಟೆಯಲ್ಲಿ ನಮಗೆ ಈ ಕ್ರೀಡಾಂಗಣವನ್ನು ಸಜ್ಜುಗೊಳಿಸಲಿಕ್ಕೆ ಈ ಒಂದು ಹೊಸ ಟೆಕ್ನಿಕ್ಕು ನಮಗೆ ಹೆಲ್ಪ್ ಆಯಿತು. ಇದಕ್ಕೆಲ್ಲ ಮಾರ್ಗದರ್ಶನ ನೀಡಿದವರು ಆ ಪಿ ಟೀಚರ್ಸು ಮತ್ತು ನಮ್ಮ ತಾಲೂಕಿನ ಪಿ ಟೀಚರ್ಸು ಮತ್ತು ಜಿಲ್ಲೆಯ ಎಲ್ಲ ನಿರ್ವಾಹಕರಾಗಿ ಮತ್ತು ತೀರ್ಪುಗಾರರಾಗಿ ಸಹಕರಿಸಿದಂಥ ನಮ್ಮ PT ಟೀಚರ್ಸ್ ತಂಡ. ಅದು ವಂಡರ್ಫುಲ್ ಆಗಿ ಕೆಲಸ ಮಾಡಿದ ಕಾರಣ ನಮಗೆ ನಮ್ಮ ಕೆಲಸ ಬಹಳ ಸುಲಭ ಆಯಿತು. ಧನ್ಯವಾದ. ಸುಳ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಈ ಕಾಲೇಜಿನ SDMC ಅಧ್ಯಕ್ಷರಾದಂಥ ರಾಜೇಶ್ವರಿ ಕಾಡ್ತೋಟ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಇವತ್ತು ನಿಮ್ಮ ಈ ಒಂದು ಶಾಲೆಯ ಮೈದಾನದಲ್ಲಿ ವಿಭಾಗೀಯ ಮಟ್ಟದ ಥ್ರೋಬಾಲ್ ಪಂದ್ಯಾಟ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ? ಸರ್ ನಮಸ್ತೆ. ಈ ಒಂದು ಮೈಸೂರು ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಟ ಬಹಳ ಅತ್ಯಂತ ಗೌಜಿಯಿಂದ, ಸಡಗರ ಸಂಭ್ರಮದಿಂದ ಮಾಡಬೇಕು ಅಂತ ನಮ್ಮೆಲ್ಲ ನಿರೀಕ್ಷೆ ಇತ್ತು. ಕಾರಣಾಂತರಗಳಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಮುಖ್ಯವಾಗಿ ಈ ಥ್ರೋಬಾಲ್ ಪಂದ್ಯಾಟವು ಒಂದು ಯಶಸ್ವಿಯಾಗಿ ನಡೀತಿದೆ, ಭಾರಿ ಚೆನ್ನಾಗಿ ನಡೀತಾ ಇದೆ. ಸಂಘಟಕರಾದಂತಹ ಎಲ್ಲರ ಶ್ರಮವು ಇದರಲ್ಲಿ ಎದ್ದು ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಥ್ರೋಬಾಲ್ ಪಂದ್ಯಾಟವು ಕ್ರೀಡಾಕೂಟ ಭಾರಿ ಚಂದ ನಡೀತಾ ಉಂಟು. ಎಲ್ಲ ಊಟ ವ್ಯವಸ್ಥೆ, ಆಸನ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಈ ಪಂದ್ಯಾಟಕ್ಕೆ ಸಹಕರಿಸಿದಂತಹ ಎಲ್ಲ ನಿರ್ಣಾಯಕರಿಗೂ, ಸದಸ್ಯರಿಗೂ ಅಥವಾ ಸಂಘಟಕರಿಗೂ ನಮ್ಮ ಶಾಲಾ ಪರವಾಗಿ ಹಾಗೂ SDMC ಅಧ್ಯಕ್ಷರ ಪರವಾಗಿ ನಾನು
ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಇನ್ನು ಮುಂದೆ ಕೂಡ ಇಂತಹ ಸಹಕಾರ ಪ್ರೋತ್ಸಾಹ ನಮ್ಮೆಲ್ಲ ಗ್ರಾಮದ ಊರಿನ ಜನಗಳ ತಾಲೂಕಿನ ಎಲ್ಲ ಸಂಘಟಕರ ಸಹಕಾರವು ನಮ್ಮ ಈ ಶಾಲೆಗಿರಲಿ ಸಂಸ್ಥೆಗಿರಲಿ. ಒಟ್ಟಾರೆ ಇದೊಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಅಂತ ಹೇಳ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ಸುಳ್ಯದಲ್ಲಿ ನಡೆದಂಥ ವಿಭಾಗೀಯ ಮಟ್ಟದ ಥ್ರೋಬಾಲ್ ಪಂದ್ಯಾಟವನ್ನು ತಾವು ವೀಕ್ಷಿಸಿದ್ರಿ. ಪ್ರಥಮ ಬಾರಿಗೆ ಸುಳ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಭಾಳಷ್ಟು ಸುಸಜ್ಜಿತವಾದಂಥ ವ್ಯವಸ್ಥಿತವಾದಂಥ ಪಂದ್ಯಾಕೂಟ ಇವತ್ತು ನೆರವೇರಿದೆ. ಸುಮಾರು 8 ಜಿಲ್ಲೆಗಳಿಂದ ಆಗಮಿಸಿದಂಥ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳು, ಬಾಲಕ ಬಾಲಕಿಯರು ಆಗಮಿಸಿ ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಾರೆ. 8 ಜಿಲ್ಲೆಗಳಿಂದ ಬಂದಂಥ ಮಕ್ಕಳ ಭಾವನೆಗಳು ಕೂಡ ಒಂದೇ ಆಗಿತ್ತು. ಎಲ್ಲರಿಂದಲೂ ಭಾಳಷ್ಟು ಮೆಚ್ಚುಗೆಗೆ ಪಾತ್ರವಾದಂಥ ಒಂದು ಪಂದ್ಯಕೂಟ ಇದಾಗಿದೆ ಅನ್ನೋದಕ್ಕೆ ಕೂಡ ನಮಗೆ ಕೂಡ ಹೆಮ್ಮೆ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಸುಳ್ಯದಲ್ಲಿ ನಡೆದಂಥ ಈ ಒಂದು ಪಂದ್ಯಕೂಟ ಭಾಳಷ್ಟು ಶಿಸ್ತುಬದ್ಧವಾಗಿ, ಅಚ್ಚುಕಟ್ಟಾಗಿ, ವ್ಯವಸ್ಥಿತ ರೀತಿಯಲ್ಲಿ ನಡೆದಿದೆ. ಎಲ್ಲರಿಗೂ ಕೂಡ ಇದು ಖುಷಿ ಕೊಟ್ಟಿದೆ. ಹಾಗೆ ಈ ಪಂದ್ಯಾಕೂಟದ ಆಯೋಜಕರು ಇರ್ಬೋದು, ಅಥವಾ ತೀರ್ಪುಗಾರರು ಇರ್ಬೋದು, ಅಥವಾ ಪಂದ್ಯಾಕೂಟಕ್ಕೆ ಕರ್ಕೊಂಡು ಬಂದಂಥ ಶಿಕ್ಷಕರು ಇರ್ಬೋದು, ಅಥವಾ ಅವರ ತರಬೇತುದಾರರು, ಅವರು ಕೂಡ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಅಂದರೆ ಇಲ್ಲಿಯ ವ್ಯವಸ್ಥೆಗಳನ್ನು ಭಾಳಷ್ಟು ಹೊಗಳಿದ್ದಾರೆ. ಹಾಗೆ ಇಂಥ ಪಂದ್ಯಕೂಟವನ್ನು ನಾವು ಭಾಳಷ್ಟು ಕಡೆಗೆ ಹೋದರೂ ಕೂಡ ಇಷ್ಟು ರೀತಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವುದರಲ್ಲಿ ಅಲ್ಲಿ ಭಾಳಷ್ಟು ಕೊಂಚ ಕೊರತೆಗಳು ಕಾಣ್ತಾ ಇದೆ. ಆದರೆ ಇಲ್ಲಿ ಅಂಥ ಕೊರತೆಗಳೇನು ನಮಗೆ ಕಂಡು ಬಂದಿಲ್ಲ. ಎಲ್ಲವೂ ಕೂಡ ವ್ಯವಸ್ಥಿತ ರೀತಿಯಲ್ಲಿ ನಡೆದಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಇದು ಸುಳ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಂಥ ಬಾಲಕ ಬಾಲಕಿಯರ ಮೈಸೂರು ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾಕೂಟದ ಸಂಪೂರ್ಣವಾದ ಚಿತ್ರಣವನ್ನು ತಾವು ನೋಡಿದ್ರಿ. ಹಾಗೆ ನಿರಂತರವಾಗಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ವೀಕ್ಷಿಸುವುದಕ್ಕಾಗಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ತಾವು ವೀಕ್ಷಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ವಿನಂತಿ ಮಾಡಿಕೊಳ್ತಾ, ಕ್ಯಾಮ್ರಾ ಪರ್ಸನ್ ಯತೀಶ್ ಕದ್ರಾ ಜೊತೆ ಶಿವಪ್ರಸಾದ್ ಆಲೇಟಿ, ಸುದ್ದಿ ಚಾನಲ್ ಸುಳ್ಯ.